ಜಗತ್ತು ಅಂತ. ಈ ಈ ವಿಚಾರದ ಬಗ್ಗೆ ಅಥವಾ ಈ ತರ ಪರ್ಟಿಕ್ಯುಲರ್ ಇದೇ ಟಾಪಿಕ್ ಬಗ್ಗೆ ಮಾತನಾಡೋದು ಬಹಳ ಅಪರೂಪ. ಸಹಜವಾಗಿ ವಿವೇಕಾನಂದರ ಜೀವನ ಮತ್ತು ಇತರ ವಿಚಾರಗಳನ್ನ, ರಾಷ್ಟ್ರ ನಿರ್ಮಾಣದಲ್ಲಿ ಯುವಕರ ಪಾತ್ರ, ಈ ರೀತಿಯ ವಿಚಾರಗಳನ್ನ ತುಂಬಾ ಕಡೆ ಮಾತನಾಡಿದ್ದೀನಿ. ಅಣ್ಣನ ಭಾಷಣಗಳನ್ನ ಕೇಳಿ ಏನು ನನಗೆ ವಿಚಾರಗಳು ಸಿಕ್ಕಿತ್ತೋ, ಏನೊಂದಷ್ಟು ಓದ್ಕೊಂಡಿದ್ದೋ ಅದೆಲ್ಲವನ್ನು ಸೇರಿಸಿ ಹೇಳ್ತಾ ಇದ್ದಿದ್ದು. ಆದ್ರೆ ಇವತ್ತಿನ ಟಾಪಿಕ್ ವಿವೇಕಮಯ ಜಗತ್ತು, ಮತ್ತದು ಸಾಹಿತ್ಯ ಸಮ್ಮೇಳನದಲ್ಲಿ ಮಾತನಾಡ್ತಿರೋದು, ಮತ್ತು ಸಮಯ ಇರೋದು ಅರ್ಧ ಗಂಟೆ. ಹೀಗಾಗಿ ಈ ಒಂದು ಘನವಾದ ವಿಚಾರದ ಬಗ್ಗೆ ಹೇಗೆಲ್ಲ ಮಾತಾಡೋದು ಅಂತ ರಾತ್ರಿ ಎಲ್ಲ ತಲೆ ಕೆಡಿಸ್ಕೊಂಡು ಏನ್ ಮಾಡ್ಲಿ ಅಂತ ಗಾಬರಿಯಾಗಿ ಇಲ್ಲಿ ಬಂದು ಒಂದಷ್ಟು ಪಾಯಿಂಟ್ಸ್ ಮಾಡ್ಕೊಂಡು ಇದಾಗಲ್ಲ ಅಂತಾನೆ ಮನಸ್ಸಿನಲ್ಲಿ ಯೋಚನೆ ಮಾಡ್ಬೇಕಾದ್ರೆ ಕಡೆಗೆ ವಿವೇಕಾನಂದರ ಲೈಫ್ ಹೇಳು ಅಂದಾಗ ಏನೋ ಹೇಳ್ತಾರಲ್ಲ, ನೀರಿಗೆ ಬಿಟ್ರೆ ಮೀನನ್ನ ಈ ಹೇಳೋದು ಕಷ್ಟ ಏನಿಲ್ಲ ಅದಕ್ಕೆ ಅನ್ನೋ ತರ ಅಷ್ಟು ಆರಾಮ್ ಅನಿಸ್ಬಿಡ್ತು, ಉಸಿರಾಡೋ ತರ ಭಾವನೆ ಇದೆ ನನಗೆ. ಆರಾಮಾಗಿದ್ದೀನಿ. ಸೊ ಹೀಗಾಗಿ 30 ನಿಮಿಷಗಳ ಕಾಲ ವಿವೇಕಾನಂದರ ಜೀವನವನ್ನ ನಿಮ್ಗೆ ಎಲ್ಲೂ ಬೋರ್ ಆಗದಿರೋ ತರ ತಗೊಂಡು ಹೋಗ್ತೀನಿ ಅನ್ನುವಂತ ನಂಬಿಕೆಯೊಂದಿಗೆ ನಿಮ್ಮ ಎದುರುಗಡೆ ನಿಂತಿದ್ದೀನಿ. ಸಾಹಿತ್ಯ ಸಮ್ಮೇಳನದಲ್ಲಿ ನಾವು ಬಹಳ ಬೇರೆ ಬೇರೆ ಕಾರಣಗಳಿಂದ ಬಂದಿದ್ದೀವಿ. ಒಂದು, ಸಾಹಿತ್ಯ ಸಮ್ಮೇಳನ ನಮ್ಮೂರಿನಲ್ಲಿ ಆಗ್ತಾ ಇದೆ ಅಂತ ಒಂದಷ್ಟು ಜನ ಬಂದಿದ್ದೀವಿ. ಇನ್ನೊಂದಷ್ಟು ಜನ ಚಕ್ರವರ್ತಿನ ಬರ್ತಿದ್ದಾರೆ, ಅವ್ರು ನೋಡೋಣ ಒಂದ್ಸಲ ಅಂತ ಬಂದಿದ್ದೀರಿ. ಇನ್ನೊಂದಷ್ಟು ಜನ ಗೆಸ್ಟ್ಗಳು, ಬೇರೆ ಬೇರೆ ಗೆಸ್ಟ್ಗಳು ಬರ್ತಾರೆ, ಅವ್ರನ್ನೆಲ್ಲ ನೋಡೋಣ, ಬೇರೆ ಬೇರೆ ವ್ಯಕ್ತಿತ್ವಗಳನ್ನ ತಿಳ್ಕೊಳ್ಳೋಣ ಅಂತ ಬಂದಿದ್ದೀರಾ. ಇನ್ನೊಂದಷ್ಟು ಜನ ನಮ್ಮ ವಿದ್ಯಾರ್ಥಿ ಮಿತ್ರರು, ಸಹೋದರರು ಕಷ್ಟಪಟ್ಟು ಕರ್ಕೊಂಡ್ಬಂದು ಕೂರಿಸಿದ್ದಾರೆ ನಮ್ಮನ್ನ, ಹಾಗಾಗಿ ನಾವು ಇದೀವಿ. ಹೋದ್ರೆ ಚೆನ್ನಾಗಿರಲ್ಲ, ಯಾರು ನೋಡ್ಕೊಳ್ತಾರೆ, ನೋಡೋಣ ಸಾಹಿತ್ಯ ಸಮ್ಮೇಳನದಲ್ಲಿ ಒಂದು ಅರ್ಧ ಗಂಟೆ ಕೂತ್ಕೊಳ್ಳೋಕ್ಕಾಗಲಿಲ್ಲ ಇವನಿಗೆ, ಒಂದು ಅರ್ಧ ಗಂಟೆ ಇವಳು ಒಳ್ಳೆ ವಿಚಾರಗಳನ್ನ ಕೇಳಲಿಕ್ಕಾಗಲ್ಲ ಅಂತ ಬೈತಾರೆ ಅಂತ ಹೇಗೋ ಕಷ್ಟಪಟ್ಟು ಕೂತಿದ್ದೀವಿ ನಾವೆಲ್ಲರೂ. ಆದ್ರೆ ಇಷ್ಟು ಜನರಲ್ಲಿ ನನಗೆ ಗೊತ್ತಿರೋ ತರ ಈ ಸಾಹಿತ್ಯ ಸಮ್ಮೇಳನ ಮುಗಿಸ್ಕೊಂಡು ಮನೆಗೆ ಹೋಗ್ತಿದ್ದಂಗೆ ಇಲ್ಲೆಲ್ಲಾದ್ರೂ ರೈಲ್ವೆ ಸ್ಟೇಷನ್ ಇದ್ರೆ, ಗೊತ್ತಿಲ್ಲ ಇವರಲ್ಲಿ ರೈಲ್ ಇದೆಯೋ ಇಲ್ಲೋ ಗೊತ್ತಿಲ್ಲ, ರೈಲ್ ಇದ್ರೆ ಅಥವಾ ಬಸ್ಸು ಸಿಕ್ಕಿದ್ರೆ ಎದುರುಗಡೆ ಹೋಗಿ ನಾನೇ ಸೂಸೈಡ್ ಮಾಡ್ಕೋಬೇಕು ಅಥವಾ ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಯಾರು ಅನ್ಕೊಂಡಿಲ್ಲ. ಬಹುಶಃ ಇಲ್ಲಿರೋ ಇಷ್ಟೋ ಜನರಲ್ಲಿ ನನ್ನನ್ನು ಸೇರಿದಂತೆ ಆತ್ಮಹತ್ಯೆ ಮಾಡ್ಕೊಳ್ಬೇಕು ಇಲ್ಲಿಂದ ಹೊರಟ ತಕ್ಷಣ ಅನ್ನೋ ಜಿಗುಪ್ಸೆ ಜೀವನದಲ್ಲಿ ಯಾರಿಗೂ ಆಗಿಲ್ಲ. ಆದ್ರೆ ಒಬ್ಬ ವ್ಯಕ್ತಿ ಹಿಂಗಾಗಿತ್ತು. ಆ ವ್ಯಕ್ತಿ ಸೈನ್ಯದಲ್ಲಿ ಕೆಲಸ ಮಾಡ್ತಿದ್ರು. ಸೈನ್ಯದಲ್ಲಿ ಕೆಲಸ ಮಾಡ್ಬೇಕಾದ್ರೆ ಅವರ ಕಣ್ಣೆದುರುಗಡೆನೆ ಅವರ ಸ್ನೇಹಿತರು ಒಂದು 10-12 ಜನ ಒಂದು ಬಾಂಬ್ ಸ್ಫೋಟದಲ್ಲಿ ಸತ್ತು ಹೋಗ್ಬಿಟ್ರು. ಉಳ್ಕೊಂಡವ್ರು ಇವರೊಬ್ಬರೇ, ಅವ್ರ ಇಡೀ ಟೀಮ್ ನಲ್ಲಿ. ಜೊತೆಲಿ ಊಟ ಮಾಡಿದವರು, ಜೊತೆಲಿ ತಿಂಡಿ ತಿಂದವರು, ಜೊತೆಲಿ ಯುದ್ಧ ಮಾಡಿದವರು, ಜೊತೆಲಿ ಆಟ ಆಡಿದವರು, ಎಲ್ರು ಇಂಥ ಸ್ನೇಹಿತರು 1 ಸೆಕೆಂಡ್ ಹಿಂದೆ ಬದುಕಿದ್ರು, 1 ಸೆಕೆಂಡ್ ನಂತರ ಬದುಕಿಲ್ಲ. ಈ ಜೀವನದ ನಶ್ವರತೆ ನೋಡಿ ಅವ್ರಿಗೆ ಅನ್ನಿಸ್ತು, ಇಷ್ಟೇ ಜೀವನ. ಎಲ್ರು ಅವ್ರದ್ದು ನಂದು 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 ಅಂತ ಯೋಚನೆ ಮಾಡ್ತಾರೆ. ಹುಟ್ಟುವಾಗ ಏನು ತಗೊಂಡ್ಬರ್ಲಿಲ್ಲ, ಸತ್ ಮೇಲೆ ಏನು ತಗೊಂಡೋಗಲ್ಲ. ಆದ್ರೆ ಇರುವಷ್ಟು ದಿನ ಮಾತ್ರ ನಾನು ನಂದು ಅಂತ ಕಿತ್ತಾಡ್ಕೊಂಡು ಸಾಯ್ತಿದ್ದಾರೆ. ಈ ಪ್ರಪಂಚದಲ್ಲಿ ಏನೂ ಸತ್ವ ಇಲ್ಲ, ನಾನು ಈ ಪ್ರಪಂಚ ಬಿಟ್ಟೋಗ್ಬಿಡ್ಬೇಕು ಅಂತ ತೀರ್ಮಾನ ತಗೊಂಡು ಸಾಯ್ಬೇಕು ಅಂತ ರೈಲ್ವೆ ಹಳಿ ಮೇಲೆ ನಡ್ಕೊಂಡು ಹೋಗ್ತಿದೆ ಅಂತೆ, ರೈಲ್ವೆ ಸ್ಟೇಷನ್ ಹತ್ರ. ನಮ್ ದೇಶದಲ್ಲಿ ಹಿಂದೆ ಈ ಸರ್ಕಾರ ಬರೋಕ್ಕಿಂತ ಹಿಂದೆ, ಈಗಲೂ ಹಂಗಿದೆಯೋ ಏನೋ ಗೊತ್ತಿಲ್ಲ, ಬಹುಶಃ ಬದಲಾಗಿದೆ ಅನ್ಕೊಂಡಿದೀನಿ, ರೈಲುಗಳು ಬರ್ತಿದ್ದು ಏನ್ ಸಮಯ ಕೊಡ್ತಾರೋ ಅದಕ್ಕಿಂತ 1/4 ಗಂಟೆ ಅರ್ಧ ಗಂಟೆ ಲೇಟ್ ಆಗಿ. ಅವತ್ತು ಹಾಗೆ ಆಯ್ತು. ಈತ ಸಾಯ್ಬೇಕು ಅಂತ ಹೋಗಿದ್ದಾನೆ, ರೈಲ್ ಸ್ವಲ್ಪ ತಡ ಆಗಿ ಬಂತು. ಹೀಗಾಗಿ ರೈಲ್ ಇನ್ನು ತಡ ಆಗುತ್ತೆ, 15 ನಿಮಿಷ ಬರೋದು ಅಂದಾಗ ಏನ್ ಮಾಡೋದು, ಟೈಮ್ ಪಾಸ್ ಮಾಡ್ಬೇಕಲ್ಲ. ಪಕ್ಕದಲ್ಲಿ ಒಂದು ವಿವೇಕಾನಂದರ ಒಂದು 3-4 ಅಡಿ ಎತ್ತರದ ಭಾವಚಿತ್ರ ಕಾಣುತ್ತಂತೆ. ಬಹಳ ಆಕರ್ಷಕ ಅನಿಸ್ತಂತೆ ಅವರಿಗೆ. ಅವ್ರಿಗೆ ಹೇಳ್ತಾರೆ ತುಂಬಾ ಮೋಹಕವಾಗಿತ್ತು, ಅದು ಯಾರನ್ನಾದ್ರೂ ಸೆಳ್ಕೊಂಡ್ಬಿಡೋ ತರ ಅನಿಸ್ತಾ ಇತ್ತು. ಆ ಫೋಟೋ ನೋಡ್ತಾ ಇದ್ರೆ ಅಲ್ಲೇ ನಿಂತು ಬಿಡ್ಬೇಕು ಅಂತ ಅನಿಸ್ತಾ ಇತ್ತು. ಹೀಗಾಗಿ ನಾನು ಹತ್ರ ಹೋದ್ರೆ ಅದು ಯಾವ್ದಾಗಿತ್ತು ಅಂತ ಹೇಳಿದ್ರೆ, ಇಲ್ಲಿ ನಿಮ್ಮ ಹಿಂದೆಗಡೆನೆ ಇದೆ ಪುಸ್ತಕದ ಅಂಗಡಿ, ಅದೇ ತರ ಪುಸ್ತಕದ ಅಂಗಡಿ ಇದಿರ್ಬೋದು ಅಂತ ಕಲ್ಪನೆ ಮಾಡ್ಕೊಳ್ಳಿ. ಯಾಕಂದ್ರೆ ಮುಂದ್ಗಡೆ ವಿವೇಕಾನಂದ್ರ ಫೋಟೋ ಇದೆ ಅಲ್ಲೂ. ಅದ್ ನೋಡಿ ನಿಂತ್ಕೊಂಡವನಿಗೆ ಸರಿ ನಿಂತಿದ್ದೀನಲ್ಲ ಇನ್ನೇನ್ ಮಾಡೋದು, ಯಾರು ನೋಡೋಣ ಅಂತ ಹೇಳಿ ಅಲ್ಲಿ ಸಿಕ್ಕಂತ ಒಂದು ಪುಟ್ಟ ಪುಸ್ತಕ ತಗೊಂಡ್ರಂತೆ. ಆ ಪುಸ್ತಕವನ್ನ ರೈಲು ಬರೋವರೆಗೂ ಓದೋಣ ಅಂತ ತಗೊಂಡು ಓದ್ತಾ ಓದಿ ಮುಗಿಯೋ ಹೊತ್ತಿಗೆ ರೈಲು ಬಂತಂತೆ. ಆದ್ರೆ ಇವರು ರೈಲಿಗೆ ತಲೆ ಕೊಡೋ ಕೆಲಸ ಮಾಡದೆ ಸಾಯೋ ಆಲೋಚನೆ ಬಿಟ್ಟು ಬದುಕೋ ಆಲೋಚನೆ ಮಾಡಿ ವಾಪಸ್ ಹೊರಟ್ರಂತೆ. ಇಷ್ಟಕ್ಕಾಗಿದ್ರೆ ಚಪ್ಪಾಳೆ ತಟ್ಟ ಅವಶ್ಯಕತೆ ಇರಲಿಲ್ಲ. ಬರೀ ಇಷ್ಟಕ್ಕಾಗಿದ್ರೆ ನೀವು ಚಪ್ಪಾಳೆ ತಟ್ಟಕ್ಕೆ ಇನ್ನೊಂದು ವಿಚಾರ ಇದೆ, ದೊಡ್ಡ ವಿಚಾರ ಇದೆ. ಏನಂತ ಹೇಳಿದ್ರೆ, ಆ ವ್ಯಕ್ತಿ ಅಲ್ಲಿಂದ ಹೊರಗಡೆ ಹೋದವನು ಸುಮ್ಮನೆ ಕೂತ್ಕೊಳ್ಳಿಲ್ಲ, ಅವ್ರ ಊರಿಗೆ ಹೋಗ್ತಾನೆ. ನಾನು ನಂದು ಅಂತ ಅನ್ನೋಕ್ ತಾನೇ ತೊಂದ್ರೆ, ಬೇಡ ನಾವು ನಮ್ದು ಅನ್ಕೊಳ್ಳೋಣ. ನಮ್ಮೂರು, ನಮ್ ದೇಶ ಸೇವೆಯೇ ಈಶ ಸೇವೆ ಅಂತ ಅನ್ನೋದಾದ್ರೆ, ನಾನು ದೇಶವನ್ನ ಸೇವೆ ಮಾಡಿದ್ರೆ, ನಮ್ಮ ಊರಿಗೆ ಸೇವೆ ಮಾಡಿದ್ರೆ, ನಮ್ಮ ಜನಗಳಿಗೆ ಸೇವೆ ಮಾಡಿದ್ರೆ ಅದು ಪರಿಪೂರ್ಣತೆಯನ್ನು ತಂದ್ಕೊಡುತ್ತೆ ಅಂತ ಈ ವ್ಯಕ್ತಿ ಹೇಳ್ತಾರೆ ವಿವೇಕಾನಂದರು ಅಂತಾದ್ರೆ, ನಾನು ಅದೇ ಕೆಲಸ ಮಾಡ್ತೀನಿ ಅಂತ ಜೀವನೋತ್ಸಾಹ ತುಂಬಿಕೊಂಡು ಯಾರು ಇನ್ನೊಬ್ಬರಿಗೋಸ್ಕರ ಬದುಕುತ್ತಾರೋ ಅವರು ಮಾತ್ರ ಬದುಕಿದ್ದಂತೆ, ಯಾರು ತಮಗಾಗಿ ಬದುಕ್ತಾರೋ ಅವರು ಬದುಕಿದ್ದು ಸತ್ತಂತೆ ಅನ್ನೋ ವಾಕ್ಯಗಳನ್ನು ಓದಿ ಪ್ರೇರಣೆ ತಗೊಂಡು ಅಲ್ಲಿಂದ ಹೊರಗಡೆ ಹೋದ್ರಂತೆ.
ಅವ್ರ ಊರಿಗೆ ಹೋಗಿ ಅವ್ರು ಹೋಗೋವರೆಗೂ ಹೆಂಗಿತ್ತು ಅಂತ ಹೇಳಿದ್ರೆ ಕುಡುಕರ ಸಂತೆ ಆಗಿತ್ತು. ಗಂಡಸರೆಲ್ಲ ಕುಡಿಯೋದು, ಹೆಂಗಸರೆಲ್ಲ ಪಾಪ ಅಲ್ಲಿ ಇಲ್ಲಿ ಕಷ್ಟಪಟ್ಟು ಕೂಲಿ ನಾಲಿ ಮಾಡಿ ದುಡ್ತಂದ್ರೆ ಗಂಡಸರದೊಂದು ಕುಡಿಯೋದಕ್ಕೆ ಖರ್ಚು ಮಾಡೋದು. ಮನೇಲಿ ದಿನಾ ಜಗಳ, ಊರಲ್ಲಿ ರಸ್ತೆ ಸರಿಗಿಲ್ಲ, ನೀರು ಸರಿಗಿಲ್ಲ, ಇಡೀ ಊರು ಹಾಳು ಕೊಂಪೆ ಆದಂಗೆ ಆಗಿತ್ತು. ಈ ವ್ಯಕ್ತಿ ಅಲ್ಲಿಗೆ ಹೋಗ್ತಾರೆ, ಹೆಣ್ಮಕ್ಳನ್ನೆಲ್ಲ ಸಂಘಟನೆ ಮಾಡಿ ನಿಮ್ಮ ಯಜಮಾನರಿಗೆ ಕುಡಿಯೋದು ಬಿಡಿಸ್ಬೇಕು ಅಂತ ಹೇಳಿದ್ರೆ ನೀವು ಸ್ವಲ್ಪ ಸ್ಟ್ರಿಕ್ಟ್ ಆಗ್ಬೇಕು ಅಂತ ಅವರಿಗೊಂದಷ್ಟು ಧೈರ್ಯ ಕೊಡ್ತಾರೆ. ಆ ಗಂಡಸರನ್ನೆಲ್ಲ ಸಾರಾಯಿ ಅಂಗಡಿಯಿಂದ ಮುಕ್ತಿ ಮಾಡಬೇಕು ಅಂತ ಸಾರಾಯಿ ಅಂಗಡಿಗೆ ಬೆಂಕಿ ಹಚ್ಚಬೇಕು ಅಂತ ಹೇಳಿ ಸಾರಾಯಿ ಅಂಗಡಿ ಮುಂದೆ ಹೋಗಿ ಪ್ರತಿಭಟನೆ ಮಾಡಿ ಸಾರಾಯಿ ಅಂಗಡಿ ಊರಿಂದ ಎತ್ತಿಸ್ಬಿಡ್ತಾರೆ. ಅಲ್ಲಿಂದಾಚೆ ಅಲ್ಲಿನ ಹೆಣ್ಮಕ್ಳಿಗೆ ತರಬೇತಿ ಕೊಟ್ಟು ಅವರು ಅರ್ನಿಂಗ್ ಮಾಡೋ ದುಡಿಯೋ ತರ ಮಾಡ್ತಾರೆ, ಗಂಡಸರಿಗೆ ತರಬೇತಿ ಕೊಡ್ತಾರೆ. ನೀರಿಲ್ಲದ ಊರಿನಲ್ಲಿ ನೀರಿಂಗಿಸೋ ಪ್ಲಾನ್ ಅನ್ನು ಮಾಡಿ ಕಲ್ಯಾಣಿಗಳನ್ನ ಸ್ವಚ್ಛಗೊಳಿಸಿ ಅಲ್ಲಿನ ಬತ್ತೋಗಿರುವಂತಹ ನೀರಿನ ಸೆಲೆಯನ್ನ ಮತ್ತೆ ವಾಪಸ್ ಬರೋ ತರ ಮಾಡಿ ಇಡೀ ಊರಿಗೂರನ್ನೇ ಬದಲಾವಣೆ ಮಾಡ್ತಾರೆ. ಜನ ಅವರನ್ನ ಅಲ್ಲಿವರೆಗೂ ಬೇರೆ ಬೇರೆ ಹೆಸರಿಂದ ಕರೀತಾ ಇದ್ರು, ಅವತ್ತಿನಿಂದ ಅವರನ್ನ ಅಣ್ಣ ಅಂತ ಕರೆಯೋದಕ್ಕೆ ಶುರು ಮಾಡ್ತಾರೆ. ಆ ಅಣ್ಣ ಯಾರು ಅಂತ ಕೇಳಿದ್ರೆ, ನಾವೆಲ್ಲ ಕೆಲವೇ ವರ್ಷಗಳ ಹಿಂದೆ ದೆಹಲಿಯ ಜಂತರ್ ಮಂತರ್ನಲ್ಲಿ ಒಂದು ದೊಡ್ಡ ಸ್ಟ್ರೈಕ್ ಆಗ್ಬೇಕಾದ್ರೆ ಅವ್ರನ್ನ ಎರಡನೇ ಗಾಂಧಿ ಅಂತ ಕರೆಯೋಷ್ಟ್ರ ಮಟ್ಟಿಗೂ ನಮ್ಮ ಮೀಡಿಯಾಗಳು ಮುಂದಾಗಿದ್ವು. ಆ ಎರಡನೇ ಗಾಂಧಿ ತಾವು ಸಾಯ್ಬೇಕು ಅಂತ ಹುಟ್ಟಿದ್ದವರು, ವಿವೇಕಾನಂದರಿಂದ ಸ್ಫೂರ್ತಿ ತಗೊಂಡು ತಮ್ಮ ಜೀವನವನ್ನ ಶ್ರೇಷ್ಠ ಎತ್ತ ತಗೊಂಡಂತ ವ್ಯಕ್ತಿ ಅಣ್ಣಾ ಹಜಾರೆ ಅವರು. ನಾನು ಈ ಘಟನೆಯಲ್ಲಿ ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ಸಾಯ್ಬೇಕು ಅಂತ ಹುಟ್ಟಿದಂತ ವ್ಯಕ್ತಿಗೆ ಇಷ್ಟು ಸ್ಫೂರ್ತಿ ಸಿಕ್ಕಿರ್ಬೇಕಾದ್ರೆ ನಮ್ಗೆ ಯಾರಿಗೂ ಸಾಯ್ಬೇಕಂತಂತೂ ಅನ್ಸಿಲ್ಲ. ಜೀವನ ಮಾಡ್ಬೇಕು, ಕೆಲಸ ಮಾಡ್ಬೇಕು ಅಂತ ತುಂಬಾ ಆಸೆ ಇದೆ ನಮ್ಗೆ. ಬಹಳಷ್ಟು ಕನಸುಗಳನ್ನ ನಾವೆಲ್ಲ ಕಟ್ಕೊಂಡಿದೀವಿ. ಇಂಥ ಕನಸು ಕಟ್ಟಿರೋ ನಮ್ಮಗಳಿಗೆ ವಿವೇಕಾನಂದರಿಂದ ಇನ್ನೂ ಜಾಸ್ತಿ ಸ್ಫೂರ್ತಿ ಸಿಗುತ್ತೆ ಅನ್ನೋ ಭಾವನೆ ಮೇಲೆಗೆ ನಾನು ಮಾತನಾಡಿ ಮುಗಿಯೋವರೆಗೂ, ಈ ಸಮ್ಮೇಳನ ಆಗೋವರೆಗೂ ಇಲ್ಲಿಂದ ಯಾರು ಹೊರಗಡೆ ಹೋಗಲ್ಲ, ಹೋದ್ರೆ ಅವ್ರನ್ನ ಹುಷಾರಾಗಿ ಹಿಡಿದು ಕೂರಿಸ್ಕೊಳ್ಬೇಕು ಅಂತ ಮನವಿ ಮಾಡ್ತಾ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋದಕ್ಕೆ ವಿವೇಕಾನಂದರ ಜೀವನವನ್ನ ನಿಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸ್ವಾಮಿ ವಿವೇಕಾನಂದರ ಹೆಸರು ಸ್ವಾಮಿ ವಿವೇಕಾನಂದ ಆಗಿರ್ಲಿಲ್ಲ. ಅವರು ಹುಟ್ಟಿದಾಗ ಅವ್ರ ಹೆಸರು ವೀರೇಶ್ವರ ಅಂತ. ವೀರೇಶ್ವರನ ಕೃಪೆಯಿಂದ ಹುಟ್ಟಿದಂತ ಮಗ ಅಂತ ಹೇಳಿ ಅವನಿಗೆ ವೀರೇಶ್ವರ ಅಂತ ಹೆಸರಿಟ್ಟಿರ್ತಾರೆ. ತಾಯಿಯವನ್ನ ಪ್ರೀತಿಯಿಂದ ಬಿಲೆ ಅಂತಾನೂ ಕರಿತಾ ಇರ್ತಾರೆ. ಆನಂತರ ಅವನು ಬೆಳೀತಾ ಬೆಳೀತಾ ನರೇಂದ್ರ ಅನ್ನೋ ಹೆಸರಿಡ್ತಾರೆ. ಈ ಹುಡುಗ ಹುಟ್ಟಿದ್ದು ಬಂಗಾಳದಲ್ಲಿ, ಪಶ್ಚಿಮ ಬಂಗಾಳ, ಈಗಿನ ಬಂಗಾಳದ ಭಾಗದಲ್ಲಿ ಹುಟ್ಟಿದಂತ ಒಬ್ಬ ಮಗ. ತಾಯಿ ದೈವಭಕ್ತೆ ಭುವನೇಶ್ವರಿ ದೇವಿ, ತಂದೆ ವಿಶ್ವನಾಥ ದತ್ತರು, ಆ ಭಾಗದಲ್ಲಿ ತುಂಬಾ ಹೆಸರು ಮಾಡಿದಂತ ಪ್ರಖ್ಯಾತ ವಕೀಲರು. ಅವ್ರು ಯಾಕೆ ಹೆಸರು ಮಾಡಿದ್ರು ಅಂತ ಹೇಳಿದ್ರೆ, ಪ್ರಖ್ಯಾತ ವಕೀಲರಾಗಿದ್ದು ಅವ್ರು ಬರೀ ಕೇಸನ್ನು ಗೆದ್ದುಕೊಳ್ತಾರೆ ಅನ್ನೋ ಕಾರಣಕ್ಕಷ್ಟೇ ಅಲ್ಲ, ಬದಲಾಗಿ ಕೇಸು ಗೆದ್ದು ಅಷ್ಟೊಂದು ಕೀರ್ತಿವಂತನಾಗಿದ್ರು ಸಹ, ಅಷ್ಟೊಂದು ಹಣವಂತನಾಗಿದ್ರು ಸಹ, ಶ್ರೀಮಂತನಾಗಿದ್ರು ಸಹ, ಬಡವರು ಅಂತ ಹೇಳಿದ್ರೆ ಕರುಣೆ ಇದೆ, ಬಡವರು ಅಂದ್ರೆ ಪ್ರೀತಿ ಇದೆ, ಯಾವ್ದು ಕೇಳಿದ ತಕ್ಷಣ ತನ್ನಲ್ಲಿದ್ದದನ್ನ ಎತ್ತಿ ಕೊಡುವಂತ ದಾನದ ಗುಣ ಇದೆ ಅನ್ನೋ ಕಾರಣಕ್ಕೋಸ್ಕರನೇ ಇಡೀ ಭಾಗದಲ್ಲಿ ಪ್ರಖ್ಯಾತ ಆಗಿದ್ದಂತ ವ್ಯಕ್ತಿ ವಿಶ್ವನಾಥ ದತ್ತ. ಇವ್ರ ತಾತ ಏನು ಕಡಿಮೆ ಇರಲಿಲ್ಲ. ನರೇಂದ್ರನ ತಾತ ಅವರು ಕೂಡ ಸನ್ಯಾಸಿ ಆಗಬೇಕು ಅಂತ ಹುಟ್ಟಿದ್ದಂತ ವ್ಯಕ್ತಿ, ಸನ್ಯಾಸಿ ಆಗಿದ್ದವರು, ಮನೆ ಮಠವನ್ನು ತ್ಯಜಿಸಿ ಸನ್ಯಾಸಿ ಆಗಿದ್ದಂತ ಪರಂಪರೆ ನರೇಂದ್ರ ಅಂದು. ಇಂಥ ಫ್ಯಾಮಿಲಿಯಲ್ಲಿ ಹುಟ್ಟಂತ ಈ ಹುಡುಗನಿಗೆ ಚಿಕ್ಕಂದಿಂದ ಸಂಸ್ಕಾರ ಬಹಳ ಚೆನ್ನಾಗಿ ಸಿಕ್ಕಿತ್ತು. ಅಪ್ಪ ಅಮ್ಮ ಮಗನಿಗೆ ಒಳ್ಳೊಳ್ಳೆ ವಿದ್ಯಾಭ್ಯಾಸವನ್ನ ಕೊಟ್ಟು ಸಂಸ್ಕಾರಗಳು ಕೊಟ್ಟು ಅವನ್ನ ಬೆಳೆಸ್ತಾ ಇದ್ರು. ಆದ್ರೆ ಈ ಎಲ್ಲದರ ನಡುವೆ ಅವನ ಜೀವನದಲ್ಲಿ ತುಂಬಾ ಪ್ರಭಾವ ಬೀರಿದಂತ ಘಟನೆ ಯಾವುದು ಅಂತ ಕೇಳಿದ್ರೆ, ಅವ್ರ ತಂದೆ ವಕೀಲರಾಗಿದ್ದವರು ಒಂದ್ಸಲ ಕೋರ್ಟಿಂದ ವಾಪಸ್ ಬರ್ತಾ ಇರ್ತಾರೆ. ನಮ್ಗೆಲ್ಲ ಗೊತ್ತು ವಕೀಲರು ಹೆಂಗಿರ್ತಾರೆ ಅಂತ ಹೇಳಿ, ತುಂಬಾ ನೋಡ್ಲಿಕ್ಕೆ ಆಕರ್ಷಕವಾಗಿ ಕಾಣಬೇಕು, ತುಂಬಾ ಶಿಸ್ತಿನಿಂದ ಕಾಣಬೇಕು. ತಂದೆನೂ ಹಾಗೆ ಇದ್ರು, ಸೂಟು ಬೂಟ್ ಹಾಕೊಂಡು, ಟೈ ಕಟ್ಕೊಂಡು, ಕೋಟ್ ಹಾಕೊಂಡು ಅವ್ರು ಬರ್ತಿದ್ರು ಸಾರೋಟಲ್ಲಿ, ಹೋಗ್ತಿದ್ರು ಸಾರೋಟಲ್ಲಿ. ಕೋರ್ಟಿನಿಂದ ಸಾರೋಟ್ನಲ್ಲಿ ಮನೆಗೆ ಬರ್ತಾ ಇದ್ರು ಕುದುರೆ ಗಾಡಿಯಲ್ಲಿ. ಕುದುರೆ ಓಡಿಸೋಕೊಬ್ಬ ಆಳು ಡ್ರೈವರ್. ಕುದುರೆ ಓಡಿಸ್ಕೊಂಡ್ಬರೋನು ಅವ್ರನ್ನ ಪ್ರತಿನಿತ್ಯ ಮನೆಯಿಂದ ಕರ್ಕೊಂಡು ಹೋಗಿ ಕೋರ್ಟಿಂದ ವಾಪಸ್ ಕರ್ಕೊಂಡ್ ಬರ್ಬೇಕಾಗಿತ್ತು. ಒಂದಿನ ಹೀಗೆ ಕೋರ್ಟ್ ಮುಗಿಸ್ಕೊಂಡು ಅಪ್ಪ ಸಾರೋಟ್ ಮೇಲೆ ಕೂತ್ಕೊಂಡು ಯಾವುದೋ ಒಳ್ಳೆ ಚಿಂತನ ಲಹರಿಲಿ ಮುಳುಗಿ ಬರ್ತಾ ಇರ್ಬೇಕಾದ್ರೆ, ಮನೆ ಹತ್ರ ಬಂದಾಗೆ ಮನೆ ಮೆಟ್ಟಿಲ ಮೇಲೆ ಆಗ್ತಾನೆ ಸ್ಕೂಲ್ ಮುಗಿಸ್ಕೊಂಡು ಬಂದಿದ್ದಂತ ನರೇಂದ್ರ ಕೂತಿದ್ದ. ಅಪ್ಪನ್ನೇ ದಿಟ್ಟಿಸ್ ನೋಡ್ತಾ ಇದ್ದ ಅವನು. ಅಪ್ಪನಿಗೆ ಅನಿಸ್ತು, ಮಗ ನನ್ನನ್ನೇ ನೋಡ್ತಾ ಇದ್ದಾನೆ, ಯಾಕೆ ನನ್ನ ನೋಡ್ತಾ ಇದ್ದಾನೆ? ಅವನ ಮನಸ್ಸಿನಲ್ಲಿ ಈ ರೀತಿ ಆಲೋಚನೆ ಬಂದಿರಬಹುದು, ನಾನು ನಮ್ಮ ಅಪ್ಪನ ತರನೇ ವಿದ್ಯಾವಂತನಾಗಿ ದೊಡ್ಡ ವಕೀಲ ಆಗಬೇಕು ಅಂತ. ಅಥವಾ ಕನಸು ಕಾಣೋದಕ್ಕೆ ಏನ್ ದುಡ್ಡು ಕೊಡ್ಬೇಕಾ? ಅವ್ರು ಇನ್ನೂ ಕನಸು ಕಾಣ್ತಿದ್ದಾರೆ, ನನ್ ಮಗ ನಂತರ ಬರೀ ವಕೀಲ ಆಗ್ಬೇಕು ಅಂತ ಅನ್ಕೊಳ್ತಾ ಇಲ್ವೇನೋ, ನನ್ಗಿಂತ ದೊಡ್ಡ ಜಡ್ಜ್ ಆಗ್ಬೇಕು ಅಂತ ಬಯಸ್ತಾ ಇರ್ಬೇಕು, ನಾನು ಹಿಂಗೆ ಸಾರೋಟ್ ಮೇಲೆ ಕೂತ್ಕೊಂಡು ಬರ್ತೀನಿ ಮುಂದೊಂದ್ ದಿನ ಅಂತ ಕನಸು ಕಾಣ್ತಾ ಇರ್ಬೇಕು ಅಂತ ಅಪ್ಪ ಮನಸ್ಸಿನಲ್ಲೇ ಮಂಡಿಗೆ ತಿನ್ಕೊಂಡು ಕನಸಿನ ಮೇಲೆ ಕನಸು ಕಟ್ಕೊಂಡು ಹತ್ರ ಬರ್ತಾರೆ. ಸಾರೋಟ್ನಿಂದ ಇಳಿತಾರೆ. ಮಗ ಅವ್ರನ್ನೇ ನೋಡ್ತಿದ್ದಾನೆ. ಹತ್ರ ಬಂದಂತ ಮಗನ್ನ ಮುದ್ದಿಸಿ ಅವ್ರು ಹೇಳ್ತಾರೆ, ಮಗು ನಿನ್ಗೊಂದು ಪ್ರಶ್ನೆ ಕೇಳಬೇಕು ಅಂತ ನನಗೆ ಆಸೆ ಆಗಿದೆ, ನೀನ್ ದೊಡ್ಡವನಾದ್ಮೇಲೆ ಏನಾಗ್ಬೇಕು ಅಂತ ಬಯಸಿದೀಯಾ? ಅಪ್ಪನ್ಗೆ ಆಸೆ ವಕೀಲ ಅಥವಾ ಜಡ್ಜ್, ಈ ರೀತಿ ಇದೆ ಚಿಂತನೆ. ಮಗ ಹೇಳ್ತಾನೆ, ಅಪ್ಪ ನಾನು ದೊಡ್ಡವನಾದ್ಮೇಲೆ ಅಲ್ಲಿ ಸಾರೋಟ್ ಮೇಲೆ ಕೂತಿದಾನಲ್ಲ, ಸಾರೋಟ್ ಓಡಿಸೋನು ಅವನ ತರ ಆಗ್ತೀನಿ ನಾನು. ಅಪ್ಪನ್ಗೆ 10 ಮಹಡಿ ಕಟ್ಟಡದಿಂದ ಒಂದೇ ಸಲ ಕೆಳಕ್ಕೆ ಎತ್ತಾಕದಂತ ಅನುಭವ. ಎಷ್ಟೆಲ್ಲ ಕನಸು ಕಟ್ಕೊಂಡಿದ್ರು. ಮಗ
ಕೋರ್ಟಲ್ಲಿ ಲಾಯರ್ ಆಗ್ತಾನೆ, ಜಡ್ಜ್ ಆಗ್ತಾನೆ, ವಿದ್ಯಾವಂತ ಆಗ್ತಾನೆ ಅಂತ ಕನಸ್ಕೊಂಡ್ರೆ ನಾನು ಕುದುರೆ ಓಡಿಸೋ ಸಾರಟವಾಲ ಆಗ್ತೀನಿ ಅಂತ ಹೇಳ್ತಾನೆ ಅಂತ ಹೇಳಿ ಕೋಪ ಬಂತು. ಆ ಕೋಪನ್ ತಡ್ಕೊಳ್ಲಿಕ್ಕಾಗದೆ ಮಗನ್ ಕಪಾಳಕ್ಕೊಂದು ಬಾರಿಸಿದ್ರು. ಮಗ ಕಿಟಾರ್ ಅಂತ ಕಿರಿಚಿದ, ಅಮ್ಮ ಹೊಡ್ ಬಂದ್ಲು. ನಮ್ಗೆಲ್ಲ ಹಂಗೆ ಅಲ್ಲ, ಮನೆಯಲ್ಲಿ ಯಾರಾದ್ರೂ ಹೊಡೆದ್ರೆ ಒಬ್ರು ಸಮಾಧಾನ ಮಾಡ್ಬೇಕು, ಅಪ್ಪ ಹೊಡೆದ್ರೆ ಅಮ್ಮ ಸಮಾಧಾನ ಮಾಡ್ಬೇಕು, ಅಮ್ಮ ಹೊಡೆದ್ರೆ ಅಪ್ಪ, ಇಬ್ರು ಸೇರ್ಕೊಂಡು ಹೊಡಿತಾ ಇದ್ರೆ ಅಜ್ಜಿನ ತಾತನ ಬಂದು ಸಮಾಧಾನ ಮಾಡ್ಬೇಕು. ಹಿಂಗೆ ಅಮ್ಮ ಬಂದ್ಲು, ಬಂದ್ ಹತ್ರ ಕರ್ಕೊಂಡು ಏನಾಯ್ತು ಮಗು ಅಂತ ಕೇಳಿದ್ರೆ, ಅಮ್ಮ ನಾನೇನ್ ತಪ್ಪು ಮಾತಾಡ್ದೆ ಅಂತ ನೀನು ಹೇಳು, ನೀನ್ ದೊಡ್ಡನಾದ್ಮೇಲೆ ಏನಾಗ್ತೀಯ ಅಂತ ಕೇಳಿದ್ರು, ನಾನ್ ಸಾರಾಟೆಲ್ಲ ಆಗ್ತೀನಿ ಅಂತ ಅಷ್ಟೇ ಹೇಳಿದ್ದು, ಅಷ್ಟಕ್ಕೆ ಕಪಾಳ ಬಾರಿಸ್ಬಿಡೋದ ಅಪ್ಪ ಅಂತ ಹೇಳಿಗಳು ಅಂತ ಹೇಳ್ತಿದ್ದಾನೆ. ಅಮ್ಮ ಅವ್ನ ಕಣ್ಣೀರು ಒರೆಸಿದ್ಲು ಸೆರಗಿನಲ್ಲಿ, ಕರ್ಕೊಂಡು ಹೋದ್ಲು ಮನೆ ಒಳಗಡೆ. ನಮ್ಮಮ್ಮಂದ್ರೆಲ್ಲ ಆಗಿದ್ರೆ ಬಹುಶಃ ಎಲ್ಲಾ ತಾಯಿಯಂದ್ರು ಅಷ್ಟೇ ಒಂದ್ ಸ್ವೀಟ್ ಕೊಟ್ಟು ಸಿಹಿ ಕೊಟ್ಟು, ಇಲ್ಲಪ್ಪ ಅಪ್ಪನ್ಗೆ ಹೇಳೋಣ ಬುದ್ಧಿ ಹೇಳೋಣ ಅಂತ ಏನೋ ಸಮಾಧಾನ ಮಾಡ್ತಿದ್ರೇನೋ. ಈ ಅಮ್ಮ ಹಂಗೆಲ್ಲ ಮಾಡಿಲ್ಲ, ಕರ್ಕೊಂಡೋಗಿ ಸೀದಾ ದೇವ್ರ ಮನೆ ಹತ್ರ ನಿಲ್ಸಿದ್ರಂತೆ. ದೇವ್ರ ಮನೆ ಹತ್ರ ನಿಲ್ಸಿ ಬಾಗಿಲು ಓಪನ್ ಮಾಡಿದ್ರೆ ಅಲ್ಲಿ ಒಳಗಡೆ ಒಂದು ಭಾವಚಿತ್ರ, ಒಂದು ಕ್ಯಾಲೆಂಡರ್ ಯಾವುದು ಅಂತ ಹೇಳಿದ್ರೆ, ಮಹಾಭಾರತ ಯುದ್ಧದಲ್ಲಿ, ಕುರುಕ್ಷೇತ್ರ ಯುದ್ಧದಲ್ಲಿ ಅರ್ಜುನ ತನ್ನ ಶಸ್ತ್ರಗಳನ್ನು ತ್ಯಾಗ ಮಾಡಿ ಕೂತಿದ್ದಾನೆ, ನನ್ನ ಕೈಲಿ ಯುದ್ಧ ಮಾಡಿಕಾಗಲ್ಲ ಅಂತ. ಕೃಷ್ಣ ಅವನಿಗೆ ಉಪದೇಶ ಮಾಡ್ತಿದ್ದಾನೆ. ಅರ್ಜುನ, ನಾನು ಯುದ್ಧ ಮಾಡಲ್ಲ, ಯಾಕೆಂದ್ರೆ ಎದುರುಗಡೆ ಇರೋರೆಲ್ಲ ನನ್ನ ನೆಂಟರಿಷ್ಟು, ನಮ್ಮ ಬಂಧು ಬಳಗ, ಅವ್ರನ್ನೆಲ್ಲ ಕೊಂದು ಸಿಂಹಾಸನ ನನಗೆ ಬೇಕಾಗಿಲ್ಲ, ನಾನು ಯುದ್ಧ ಮಾಡ್ಲಿಕ್ಕಾಗಲ್ಲ, ಕೈಯೆಲ್ಲ ನಡುಗ್ತಾ ಇದೆ, ಕಾಲೆಲ್ಲ ನಡುಗ್ತಾ ಇದೆ ಅಂತ ಹೇಳ್ಬೇಕಾದ್ರೆ, ವೀರನಾದವನಿಗೆ ಹಿಂಗೆ ಆಗ್ಬಾರ್ದಪ್ಪ, ಹೇಡಿ ಮಾತ್ರ ಹಿಂಗ್ ಮಾಡ್ಕೊಳ್ಳೋದು, ಹೃದಯ ದೌರ್ಬಲ್ಯವನ್ನು ಬಿಟ್ಟು ಯುದ್ಧ ಮಾಡಕ್ ಮೇಲೇಳು, ಸತ್ಯವನ್ನು ಉಳಿಸೋದು ಕ್ಷತ್ರಿಯನ ಕರ್ತವ್ಯ ಅಂತ ಹೇಳಿ ಗೀತೋಪದೇಶ ಮಾಡಿ ಅವನನ್ನು ಮತ್ತೆ ಹುರಿದುಂಬಿಸಿದಂತ, ಮತ್ತೆ ಎದ್ದು ನಿಲ್ಲಿಸಿದಂತ, ಅವನಿಗೆ ಜ್ಞಾನದ ಬೋಧೆಯನ್ನು ನೀಡಿದಂತ ಒಂದು ಪ್ರಕರಣ, ಆ ಒಂದು ಚಿತ್ರವನ್ನು ಆ ಕ್ಯಾಲೆಂಡರ್ ಅಲ್ಲಿ ಮುದ್ರಿಸಿರ್ತಾರೆ. ಅದನ್ನ ತೋರಿಸಿ ತಾಯಿ ಹೇಳ್ತಾಳೆ, ಮಗು ನೀನ್ ಅಪ್ಪನ್ಗೆ ಏನ್ ಹೇಳ್ದೆ, ನೀನ್ ದೊಡ್ಡವರಾದ್ಮೇಲೆ ಸಾರೋಟವಾಲ ಆಗ್ತೀನಿ ಅಂತ ತಾನೇ ಹೇಳ್ದೆ, ತಪ್ಪಿಲ್ಲ, ನೀನ್ ಸಾರೋಟವಾಲನೇ ಆಗು, ನಾನ್ ನಿಂಗೆ ಸಪೋರ್ಟ್ ಮಾಡ್ತೀನಿ. ಆದ್ರೆ ನೀನ್ ಎಂತ ಸಾರೋಟವಾಲ ಆಗಬೇಕು ಅಂತ ಹೇಳಿದ್ರೆ, ಬರೀ ಕುದುರೆ ಓಡಿಸೋ ಸಾಮಾನ್ಯ ಸಾರೋಟವಾಲ ಆಗ್ಬೇಡ, ಬದಲಾಗಿ ಕುರುಕ್ಷೇತ್ರದಲ್ಲಿ ಮಹಾಭಾರತದಲ್ಲಿ ಕುರುಕ್ಷೇತ್ರ ಯುದ್ಧವನ್ನ ನಡೆಸಿ ಧರ್ಮ ಸಂಸ್ಥಾಪನೆ ಮಾಡಿದಂತ, ಪಾಂಡವರಿಗೆ ಶಕ್ತಿಯನ್ನು ಕೊಟ್ಟಂತ ಕೃಷ್ಣಂತರ ಸಾರಥ್ಯ ಆಗಬೇಕು ನೀನು, ಇಡೀ ಭಾರತವನ್ನ ಮುನ್ನಡೆಸುವಂತ ಸಾರಥ್ಯ ಆಗಬೇಕು ಅಂತ ತಾಯಿ ತನ್ನ ಮಗನಿಗೆ ಕನಸು ಕಟ್ಕೊಡ್ತಾಳೆ. ಒಬ್ಬ ತಾಯಿ ತನ್ನ ಮಗನ್ಗೆ ಈ ರೀತಿ ಚಿಕ್ಕ ವಯಸ್ಸಿನಲ್ಲಿ ಸಂಸ್ಕಾರ ಕೊಟ್ರೆ ಆ ಮಗ ಮುಂದೆ ಏನಾಗ್ಬೋದು, ವಿವೇಕಾನಂದರು ಅದೇ ಆಗಿದ್ದು, ನರೇಂದ್ರನು ಅದೇ ಆಗಿದ್ದು. ಈ ಹುಡುಗ ಚಿಕ್ಕ ವಯಸ್ಸಿನಲ್ಲೇ ಬಹಳ ಒಳ್ಳೆ ಬುದ್ಧಿ, ಎಷ್ಟು ಒಳ್ಳೆ ಬುದ್ಧಿ ಅಂತ ಹೇಳಿದ್ರೆ, ಅಪ್ಪನೇ ಹೇಗೆ ಕೇಳಿದ್ದೆಲ್ಲ ಕೊಡೋ ಮನೋಭಾವ, ಇನ್ನು ಮಗ ಇನ್ನು ಹೇಗಾಗಬೇಕು. ಅಪ್ಪ ಕೇಳಿದ್ದೆಲ್ಲ ಕೊಡ್ತಾ ಇದ್ರು, ಆದ್ರೂ ಸಂಸಾರ ಇತ್ತು, ಜೊತೆಲಿ ಹೆಂಡತಿ ಮಕ್ಕಳು ಇದ್ದಿಲ್ಲ, ಸ್ವಲ್ಪ ಉಳಿಸ್ಕೊಳ್ತಾ ಇದ್ರು. ಆದ್ರೆ ಈ ಪುಣ್ಯಾತ್ಮನೋ, ಇವನಿಗೆ ಯಾರು ಇಲ್ಲ, ಯಾರು ಬೇಕಾಗಿಲ್ಲ, ಏನ್ ಕೇಳ್ತಾರೆ ತೆಗೆದು ಕೊಟ್ಬಿಡೋದು. ಹಿಂಗಾಗಿ ಇವನನ್ನ ಹಬ್ಬ ಹರಿದಿನಗಳಲ್ಲಿ ಹಿಡಿದಿಡೋದು ಕಷ್ಟ ಆಗ್ತಾ ಇತ್ತು. ಯಾಕಂದ್ರೆ ಊರು ತುಂಬಾ ಅವತ್ತಿನ ದಿನ ಏನಾದ್ರು ದಾನ ಮಾಡ್ಬೋದು, ಹಬ್ಬ ಹರಿದಿನ ಒಳ್ಳೆ ದಿನ ಅಂತ ಹೇಳಿ ಜನ ಓಡಾಡ್ತಾ ಇದ್ರು ಭಿಕ್ಷುಕರು. ಇವನ್ ಕೇಳಿದ್ದೆಲ್ಲ ಕೊಟ್ಟುಬಿಡ್ತಾನೆ, ಮನೇಲಿರೋ ಅಮೂಲ್ಯ ವಸ್ತುಗಳನ್ನೆಲ್ಲ ಕೊಟ್ಟುಬಿಡ್ತಾನೆ ಅಂತ ಮನೆ ಮಹಡಿ ಮೇಲೆ ಕೂಡಾಕಿದ್ರು ಇವನನ್ನ. ಈ ಪುಣ್ಯಾತ್ಮ ಮನೆ ಮಹಡಿ ಮೇಲೆ ಕೂಡಾಕಿದ್ರು ಕಿಟಕಿ ತೆಗೆದು, ಕಿಟಕಿಯಿಂದ ಮನೇಲಿ ಮೇಲ್ಗಡೆ ಆ ಮಾಡಿ ಏನೇನು ಇಟ್ಟಿದ್ರು ಎಲ್ಲವನ್ನೂ ಎಸ್ದು ಬಿಡ್ತಾ ಇದ್ದಂತ ಆಚೆಗೆ, ಬಟ್ಟೆ ಬರೆ ಎಲ್ಲವನ್ನು, ಹೊಸ ರೇಷ್ಮೆ ಸೀರೆ, ಅಪ್ಪನ ಪಂಚೆ ಎಲ್ಲವನ್ನು ಭಿಕ್ಷುಕಿಗೆ ದಾನ ಮಾಡ್ತಾ ಇದ್ದಂತ ಮಹಾನ್ ವ್ಯಕ್ತಿ ಈ ನರೇಂದ್ರ, ಬಾಲ ನರೇಂದ್ರ. ಇಷ್ಟು ಒಳ್ಳೆ ಗುಣ ಇದ್ರು, ಕೆಟ್ಟ ಗುಣಗಳು ಇದ್ವು. ಅಕ್ಕಂದ್ರನ್ನ ಗೋಳು ಹಾಕೊಳ್ಳೋದು, ಅವರು ಎಲ್ಲೋ ಹೊರಗಡೆ ಕರ್ಕೊಂಡು ಹೋದಾಗ ಮಾತಾಡ್ತಾ ಅವ್ರಿಗೆ ಬೈದ್ ಬಿಡೋದು, ಅವ್ರು ಅಟ್ಟಿಸ್ಕೊಂಡು ಬಂದಾಗ ಇವನು ಚರಂಡಿಗೆ ನೆಗೆದು ಬನ್ನಿ ಈಗ ಹಿಡೀರಿ ನನ್ನ ಅಂತ ಹೇಳೋದು, ಇವ್ರು ಚರಂಡಿ ಹತ್ರ ಹೋದ್ರೆ ಮೈಲಿ ಆಗುತ್ತೆ ಅಂತ ಹೇಳಿ ಅವ್ರಿಗೆ ಶಾಪ ಹಾಕಿ ಮನೆಗೆ ವಾಪಸ್ ಹೋಗೋದು, ಈ ರೀತಿನೂ ಕಿಟ್ಲೆ ಮಾಡ್ತಾ ಇದ್ದ ಮಗ ನರೇಂದ್ರ. ಅವಾಗೆಲ್ಲ ಅವ್ರ ಅಮ್ಮ ಕರ್ಕೊಂಡೋಗಿ ಅವನ್ನ ಕೂರಿಸಿ ಅವನ ತಲೆ ಮೇಲೆ ನೀರು ಸುರಿದು ಶಿವ ಶಿವ ಅಂದ್ರೆ ಸೈಲೆಂಟ್ ಆಗ್ಬಿಡ್ತಿದ್ನಂತೆ. ಅವ್ರು ಹೇಳ್ತಿದ್ದಂತೆ ಅಮ್ಮ ಯಾವಾಗ್ಲೂ, ನಾನು ದೇವ್ರನ್ನ ವೀರೇಶ್ವರನ್ನ ಕೇಳ್ಕೊಂಡಿದ್ದು, ನಿನ್ನ ಗಣದಲ್ಲಿರುವಂತ ಯಾವಾದ್ರೂ ಒಳ್ಳೆಯವನ್ನ ಕಳಿಸು ಅಂತ ಹೇಳಿದ್ರೆ, ಅವನ್ ತನ್ನ ಭೂತ ಗಣದಲ್ಲಿ ಯಾವ್ದೋ ಒಂದು ಭೂತ ತೆಗೆದು ನನ್ನ ಹೊಟ್ಟೆಗೆ ಹಾಕ್ಬಿಟ್ಟ, ನೀನ್ ಹಂಗ್ ಬಂದ್ಬಿಟ್ಟಿದ್ಯಾ ಅಂತ ಯಾವಾಗ್ಲೂ ಹೇಳ್ತಿದ್ದಂತೆ ತಾಯಿ. ಇಷ್ಟು ತುಂಟ ನರೇಂದ್ರ. ಬರೀ ತುಂಟ ಮಾತ್ರ ಅಲ್ಲ, ಬರೀ ತುಂಟ ಬೇರೆ, ಆ ಚಿಂತನೆ ಮಾಡುವಂತ ಸಾಮರ್ಥ್ಯ ಹೆಂಗಿತ್ತು ನೋಡಿ ಅವನಿಗೆ. ಒಂದ್ಸಲ ಆಟ ಆಡ್ತಿದ್ನಂತೆ, ಮರ್ಕೋತಿ ಆಟ, ಸ್ನೇಹಿತರ ಜೊತೆಗೆಲ್ಲ. ಮರ್ಕೋತಿ ಆಟ ಯಾರು ಅಟೆನ್ಷನ್ ಅಲ್ಲಿ ಬಾಯಿ ಮುಚ್ಕೊಂಡು ಆಟ ಆಡಲ್ಲ, ಕೂಗಾಡ್ಕೊಂಡು ಕಿಚ್ಚಾಡ್ಕೊಂಡು ಆಟ ಆಡೋದು. ಆದ್ರೆ ಈ ಮರ್ಕೋತಿ ಆಟ ಆಡಬೇಕಾದ್ರೆ ಬೆಳಗ್ಗೆ ಹೊತ್ತು ಮಧ್ಯಾಹ್ನದ ಹೊತ್ತು ಮಲ್ಕೊಳ್ಳುವಂತ ಅಭ್ಯಾಸ ಇದ್ದಂತ ಒಬ್ಬ ವೃದ್ಧನಿಗೆ ಕಿರಿಕಿರಿ ಆಗ್ತಾ ಇತ್ತು. ಮನೆ ಎದುರುಗಡೆನೆ ಇತ್ತು, ಇವರೆಲ್ಲ ಹೋಗಿ ಮರ್ಕೋತಿ ಆಡ್ಬೇಕಾದ್ರೆ ಜೋರಾಗಿ ಕಿರಿಚ್ತಾ ಇದ್ರು, ಕೂಗ್ತಾ ಇದ್ರು, ನಿದ್ದೆ ಬರ್ತಾ ಇರಲಿಲ್ಲ ಈ ವ್ಯಕ್ತಿಗೆ. ಅದಕ್ಕೆ ಏನ್ ಮಾಡಿದ್ರು, ಒಂದ್ಸಲ ಇವ್ರಿಗೆ ಬುದ್ಧಿ ಕಲಿಸ್ಬೇಕು, ಇವ್ರನ್ನ ಕಳಿಸ್ಬೇಕು ಅಂತೇಳಿ ಬಹಳ ಪ್ಲಾನ್ ಮಾಡಿ ಹತ್ರ ಬಂದು ಹೇಳ್ತಾಳೆ, ನೋಡ್ರೋ ಮಕ್ಕಳ, ನಾನ್ ನಿನ್ನೆ ರಾತ್ರಿ ಇಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಈ ಮರದ ಮೇಲೆ ಒಬ್ಬ ಬ್ರಹ್ಮ ರಾಕ್ಷಸ ಇದ್ದ, ತುಂಬಾ ವರ್ಷಗಳಿಂದ ಕಾಲ ಈ ಮರದ ಮೇಲೆ ಇದಾನಂತೆ ಅವನು. ನೀವಿಲ್ಲ ಮರ್ಕೋತಿ ಆಟ ಮಾಡೋದು ಕಂಟಿನ್ಯೂ ಮಾಡಿದ್ರೆ ಅವ್ನು ನಿಮ್ಮನ್ನ ಹಿಡ್ಕೊಂಡು ತಿಂದಾಕ್ಬಿಡ್ತಾನೆ ಅಂತ ಹೇಳಿದ ತಕ್ಷಣ ಬ್ರಹ್ಮ ರಾಕ್ಷಸ ಅನ್ನೋ ಶಬ್ದ ಕೇಳ್ತಿದ್ದಂಗೆ ಅರ್ಧ ಜನ ಖಾಲಿ ಮಾಡ್ಬಿಟ್ಟಿದ್ರು ಜಾಗನ. ಇನ್ನಷ್ಟು ಜನ ಮರದಿಂದ ದೊಪ್ಪ ಅಂತ ಬಿದ್ದು ಓಡಿ ಎಲ್ಲ ಮಾಡ್ತಾ ಇದ್ರೆ ಈ ವೃದ್ಧನಿಗೆ ಖುಷಿ ಆಗ್ಬಿಡ್ತು, ಸದ್ಯ ಎಲ್ಲ ಖಾಲಿ ಆದ್ರು, ನಾನು ಆರಾಮಾಗಿ ಹೋಗಿ ಮಲ್ಕೊಳ್ಬಹುದು ಅಂತ ಮನೆಗೆ ಹೋಗಿ ಬಾಗಿಲು ಚಿಲ್ಕ ಹಾಕಿ ನೇಮ್ ಮಲ್ಕೊಳ್ಬೇಕು, ಮತ್ತೆ ಗಲಾಟೆ ಶುರು ಆಗ್ಬಿಟ್ಟಿತ್ತು. ಏನಾಯ್ತು ಅಂತ ವಾಪಸ್ ಬಂದು ನೋಡಿದ್ರೆ ನರೇಂದ್ರ ಎಲ್ರನ್ನೂ ಕೂಗ್ತಾ ಇದ್ದಾನೆ, ಬಂದ್ರು, ಯಾವ ಬ್ರಹ್ಮ ರಾಕ್ಷಸನೂ ಇಲ್ಲ, ಯಾರು ಇಲ್ಲ, ಬನ್ನಿ ನಾನು ನೋಡ್ಕೊಳ್ತೀನಿ ಬಂದ್ರೆ ಅಂತ ಹೇಳಿ ಎಲ್ಲರೂ ಕರಿತಾ ಇದ್ದಾನೆ. ಎಲ್ಲ ಹುಡುಗರು ನರೇಂದ್ರನ ಮೇಲೆ ಧೈರ್ಯ ಮಾಡಿ ವಾಪಸ್ ಬಂದ್ ಆಟಕ್ಕೆ ಸೇರ್ಕೊಳ್ತಾ ಇದ್ದಾರೆ. ಈ ತಾತನಿಗೆ ಆಶ್ಚರ್ಯ ಆಯ್ತು, ಬಂದ್ ಕೇಳಿದ್ರು, ಅಲ್ಲಪ್ಪ ನರೇಂದ್ರ, ಎಲ್ಲಾ ಮಕ್ಕಳು ಓಡಾಕ್ಬಿಟ್ರು,
ಬ್ರಹ್ಮರಾಕ್ಷಸ ಅಂತ ಕೇಳಿದ ತಕ್ಷಣ ನಿನ್ಗೆ ಬ್ರಹ್ಮರಾಕ್ಷಸ ಅಂದ್ರೆ ಭಯ ಇಲ್ವಾ ಅಂತ ಹೇಳಿದ್ರೆ ಇವನು ಹೇಳ್ತಾನೆ, ತಾತ ಎಷ್ಟು ಸುಳ್ಳು ಹೇಳ್ತೀರಾ ನೀವು, ಬ್ರಹ್ಮರಾಕ್ಷಸ ಈ ಮರದ ಮೇಲೆ ಇದ್ದಾನೆ ಅಂತ ಹೇಳ್ತೀರಲ್ವಾ, ಈ ಬ್ರಹ್ಮರಾಕ್ಷಸ ಇಷ್ಟು ದಿನಗಳಿಂದ ಈ ಮರದ ಮೇಲೆ ಇದ್ದಿದ್ದೇ ಆಗಿದ್ದ ಪಕ್ಷದಲ್ಲಿ ನಾವು ಪ್ರತಿನಿತ್ಯ ಮರಕೋತೆ ಆಟ ಆಡ್ತೀವಿ, ಇವತ್ತಿನ ಹೊಸದಲ್ಲಿ ಆಡ್ತಾ ಇರೋದು. ಇಷ್ಟು ದಿನ ನಮ್ಮಲ್ಲಿ ಒಬ್ಬನ್ನು ಯಾಕೆ ಹಿಡ್ಕೊಳ್ಳಿಲ್ಲ, ಯಾಕೆ ಒಬ್ಬನಿಗೂ ಕಾಣ್ಲಿಲ್ಲ, ಯಾಕೆ ಒಬ್ರನ್ನು ತಿನ್ಲಿಲ್ಲ, ಯಾಕೆ ನಮಗ್ ತೊಂದರೆ ಕೊಡ್ಲಿಲ್ಲ? ಇದು ನೀವು ಹೇಳ್ತಿರೋ ಸುಳ್ಳು. ಈ ಮರದ ಮೇಲೆ ಯಾವ ಬ್ರಹ್ಮ ರಾಕ್ಷಸನೂ ಇಲ್ಲ, ಯಾವ ರಾಕ್ಷಸನೂ ಇಲ್ಲ ಅಂತ ಹೇಳಿ ತಾತನಲ್ಲಿ ಕಳಿಸ್ಬಿಡ್ತಾನೆ. ತಾತನ್ ಗೊತ್ತಾಯ್ತು ಈ ಹುಡುಗ ಏನೇ ಹೇಳಿದ್ರು ಸುಮ್ನೆ ಒಪ್ಕೊಳ್ಳೋನಲ್ಲ, ಎಲ್ಲವನ್ನೂ ಪರೀಕ್ಷೆ ಮಾಡಿಯೇ ಒಪ್ಕೊಳ್ಳೋನು ಅಂತ. ಮುಂದೆ ನರೇಂದ್ರನ ಬೋಧನೆಗಳಲ್ಲಿ ಅಂದ್ರೆ ವಿವೇಕಾನಂದರ ಬೋಧನೆಗಳಲ್ಲಿ ಈ ಮಾತನ್ನ ಬಹಳ ಕಾಣ್ತೀವಿ ನಾವು. ಯಾರೋ ಹೇಳಿದ್ರು ಅಂತ ಕೇಳ್ಕೊಳ್ಬೇಡಿ, ಯಾರೋ ಹೇಳಿದ್ರು ಅಂತ ನಂಬೇಡಿ, ಅದನ್ನು ವಿಚಾರ ಮಾಡಿ ವಿಮರ್ಶೆ ಮಾಡಿ ನಂತರ ಸತ್ಯ ಅನ್ಸಿದ್ರೆ ಒಪ್ಪಿಕೊಳ್ಳಿ ಅಂತ ಪರೀಕ್ಷೆ ಮಾಡುವಂತ ಮನೋಭಾವವನ್ನ ಉದ್ದೀಪನಗೊಳಿಸಿದಂತ ಪರಮ ವೈಚಾರಿಕ ವ್ಯಕ್ತಿ ವಿವೇಕಾನಂದರು. ಆ ಚಿಕ್ಕ ವಯಸ್ಸಿನಲ್ಲಿ ಅದು ಗುಣಗಳನ್ನು ತೋರಿಸ್ತಾ ಇದ್ರು. ಮತ್ತೆ ಬಾಲ್ಯದಲ್ಲಿ ಸ್ನೇಹಿತರ ಜೊತೆ ಆಟ ಆಡ್ಬೇಕಾದ್ರೆ ಇವ್ರು ಬೇರೆ ಬೇರೆ ಆಟಗಳು ಒಂದೊಂದು ಸೀಸನ್ಗೆ ಒಂದೊಂದು ಆಟ ಅಂತ ಕಾಣುತ್ತೆ. ನಾವೆಲ್ಲ ನಮ್ಮ ಮಕ್ಕಳೆಲ್ಲ ಬುಗುರಿ, ಗೋಲಿ, ಬೇರೆ ಬೇರೆ ಆಟಗಳನ್ನ ಸೀಸನ್ ತಕ್ಕಂತೆ ಆಡ್ತಾರೆ. ಒಂದು ವಾರ ಇದು, ನೆಕ್ಸ್ಟ್ ವಾರ ಇದು, ಒಂದೇ ಆಟ ಆಡಿ ಬೇಜಾರಾಗ್ಬಿಡುತ್ತಲ್ಲ. ಒಂದ್ಸಲ ಹಳ್ಳಿಗುಳಿ ಮನೆ ಆಡ್ತಾ ಇರ್ಬೇಕಾದ್ರೆ ಒಂದು ವಾರ ಆದ್ಮೇಲೆ ನೆಕ್ಸ್ಟ್ ಇನ್ಯಾವುದು ಚೌಕಾಬಾರ ಆಡ್ಬೇಕು, ಅದಾದ್ಮೇಲೆ ಮತ್ತೆ ಇನ್ಯಾವುದೋ ಆಟ. ಹಿಂಗೆ ವಿವೇಕಾನಂದ ನರೇಂದ್ರ ಕೂಡ ತನ್ನ ಸ್ನೇಹಿತನ ಸೇರಿಸ್ಕೊಂಡು ಬೇರೆ ಬೇರೆ ಆಟ ಆಡೋದು, ಸಾಹಸಮಯ ಆಟ. ಒಂದು ವಾರ ವ್ಯಾಯಾಮ ಮಾಡೋದಕ್ಕೆ ಬೇರೆ ಬೇರೆ ವಸ್ತುಗಳನ್ನ ತಗೊಂಡ್ಬಂದು ವ್ಯಾಯಾಮ ಮಾಡೋದು, ಇನ್ನೊಂದು ವಾರ ಎಲ್ಲ ಹುಡುಗರನ್ನು ಸೇರಿಸ್ಕೊಂಡು ನಾಟಕ ಪ್ರಾಕ್ಟೀಸ್ ಮಾಡೋದು. ಯಾವುದೋ ಒಂದು ನಾಟಕ, ಅದರಲ್ಲಿ ಇವನೇ ರಾಜ, ಇಬ್ರು ಮಂತ್ರಿಗಳು, ಒಂದಷ್ಟು ಜನ ಸೇನಾಧಿಪತಿಗಳು, ಈ ರೀತಿದೆಲ್ಲ ಮಾಡ್ತಾ ಇದ್ದ. ಒಂದಷ್ಟು ಸಲ ಎಲ್ಲ ಊರಿಂದ ಕಲ್ಕತ್ತಾ ಬಂದರಿಗೆ ಹಡಗು ಬಂದಿದೆ ಅಂತ ಹೇಳಿದ್ರೆ ಆ ಹಡಗು ನೋಡ್ಲಿಕ್ಕೆ ಹೋಗ್ಬಿಡೋದು ಎಲ್ಲ ಸ್ನೇಹಿತರ ಜೊತೆಗೆ. ಈ ರೀತಿಯ ತರಹೇವಾರಿ ಆಟ ಆಡ್ಬೇಕಾದ್ರೆ ಎಲ್ಲ ಆಟ ಆಡಿ ಬೋರ್ ಆಗಿ ಒಂದಿನ ಸ್ನೇಹಿತರು ಕೇಳ್ತಾರೆ, ಹೊಸ ಆಟ ಯಾವ್ದಾದ್ರು ಆಡ್ಸು ನರೇಂದ್ರ ಅಂತ. ಆಗ ಅವ್ನು ಹೇಳ್ತಾನೆ, ನಾನು ಹೊಸ ಆಟ ಕಲಿಸ್ತೀನಿ ನಿಮ್ಗೆ. ಆ ಆಟ ಯಾವುದು ಅಂತ ಹೇಳಿದ್ರೆ ಧ್ಯಾನದ ಆಟ ಅಂತ. ಧ್ಯಾನದ ಆಟ ಅಂತಿದ್ಯಾ, ಹೇಗಿದೆ ಅಂತ ಕೇಳಿದ್ರೆ ಎಲ್ರು ಮಡಿ ಮೇಲೆ ಕರ್ಕೊಂಡು ಹೋಗ್ತಾನೆ. ಕರ್ಕೊಂಡೋಗಿ ಎಲ್ಲ ಕೂತ್ಕೊಳ್ಳಿ, ಕಣ್ಣು ಮುಚ್ಕೊಳ್ಳಿ ಅಂತ ಹೇಳಿ ಎಲ್ಲ ಕಣ್ಣು ಮುಚ್ಕೊಂಡಾಗ ಇವನು ಓಂಕಾರ ಶುರು ಮಾಡ್ತಾನೆ. ಎಲ್ಲ ಹುಡುಗರು ಸ್ವಲ್ಪ ಸ್ವಲ್ಪ ಕಾನ್ಸಂಟ್ರೇಷನ್ ಜಾಸ್ತಿ ಆಗ್ತಾ 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 ಧ್ಯಾನದಲ್ಲಿ ಮುಳುಗ್ತಾ ಹೋಗ್ತಾರೆ. ಇವನು ಕೂಡ ಓಂಕಾರ ಹೇಳ್ತಾ ಹೋಗ್ತಾನೆ. ಸಡನ್ ಆಗಿ ಏನಾಯ್ತು, ಒಬ್ಬ ಹುಡುಗ ಕಿಟಾರ್ ಅಂತ ಕಿರ್ಚ್ಕೊಂಡ, ಹಾವು ಬಂತು ಅಂತ. ಸತ್ಯವಾಗಲ್ಲ, ಒಂದು ಹಾವು ಬಂದ್ಬಿಟ್ಟಿತ್ತು. ಆ ಹಾವು ಬಂದಿದ್ದು ನೋಡಿ ಹುಡುಗರೆಲ್ಲ ಎದುರುಕೊಂಡು ಗಾಬರಿಯಾಗಿ ಆ ರೂಮಿಂದ ಆಚೆ ಹೋದ್ರೆ ನರೇಂದ್ರ ಮಾತ್ರ ಕೂತಲ್ಲೇ ಕೂತಿದ್ದಾನೆ, ಓಂಕಾರ ಹೇಳ್ತಾನೆ ಇದ್ದಾನೆ, ಧ್ಯಾನ ಮಾಡ್ತಾನೆ ಇದ್ದಾನೆ. ಸ್ನೇಹಿತರಿಗೆಲ್ಲ ಆಶ್ಚರ್ಯ ಆಯ್ತು, ನರೇಂದ್ರನ್ಗೆ ಯಾಕೆ ಗೊತ್ತಾಗಿಲ್ಲ ಇದು? ಕೂಕೊಳ್ತಾರೆ ಕಿಟಕಿಯಿಂದ, ನರೇಂದ್ರ ಹಾವು ಬಂದಿದೆ ಕಣಪ್ಪ, ಕಚ್ಚುತ್ತೆ. ಹಾವು ಹತ್ರ ಬಿಡುತ್ತೆ, ನರೇಂದ್ರನ ಹತ್ರ ಬಂತು. ಹುಡುಗರೆಲ್ಲ ಅನ್ಕೊಂಡ್ರು ಇವತ್ತು ನರೇಂದ್ರ ಸತ್ತ, ಅವ್ರ ಅಪ್ಪ ಅಮ್ಮನ್ಗೆ ಏನ್ ಹೇಳ್ಬೇಕು ಅಂತ ನಾವು ವಿಚಾರ ಮಾಡ್ಬೇಕು ಅಂತ ಯೋಚನೆ ಮಾಡೋ ಟೈಮ್ನಲ್ಲಿ ಹಾವು ಹತ್ರ ಬಂದು ಅವನ ಮೈ ಮೇಲೆಲ್ಲ ಹರಿದಾಡಿ ಅದು ವಾಪಸ್ ಹೋಗ್ಬಿಡುತ್ತೆ. ನರೇಂದ್ರ ಕಣ್ಣು ಇನ್ನೂ ಬಿಟ್ಟಿಲ್ಲ. ಹುಡುಗರು ಹಾವು ಹೋಯ್ತು ಅಂತ ಯಾರೋ ಒಬ್ಬ ಧೈರ್ಯವಂತ ಕನ್ಫರ್ಮ್ ಮಾಡ್ಕೊಂಡು ಹತ್ರ ಬರ್ತಾನೆ. ನರೇಂದ್ರನ್ ಕೂಗುದ್ರು ಕೇಳಿಸ್ತಾ ಇಲ್ಲ, ಅವನು ಜೋರಾಗಿ ದಬ್ತಾನೆ, ನರೇಂದ್ರ ಮೇಲೇಳು ಅಂತ. ದೀರ್ಘ ನಿದ್ರೆಯಲ್ಲಿ ಏನೋ ತುಂಬಾ ಆಳದಿಂದ ಎದ್ದು ಬಂದು ಅಂತ ನರೇಂದ್ರ ನೋಡಿದ್ರೆ ಆ ಹುಡುಗರೆಲ್ಲ ಗಾಬರಿ ಆಗ್ಬಿಟ್ಟಿದ್ದಾರೆ. ಏನಾಯ್ತು ಅಂತ ಕೇಳಿದ್ರೆ, ಏನಾಯ್ತು ಅಂತ ಕೇಳ್ತಿದೀಯ ಮಹಾರಾಯ, ನಿನ್ ಹತ್ರ ಹಾವು ಬಂದಿತ್ತು, ನಾಗರ ಹಾವು, ಕಚ್ಚಿದ್ದಿದ್ರೆ ನೀನ್ ಶಿವನ್ ಪಾದ ಸೇರ್ಕೊಂಡ್ ಬಿಡ್ತಾ ಇದ್ದೆ, ಬದುಕಿದೀಯಾ ಅದೇ ಹೆಚ್ಚು, ನಿನಗೆ ಗೊತ್ತಾಗ್ಲಿಲ್ವಾ ಅಂತ ಹೇಳ್ತಾನೆ. ಹಾವ? ಯಾವ ಹಾವು ಬಂತು? ನನ್ಗೆ ಇನ್ನೂ ಗೊತ್ತಾಗ್ಲಿಲ್ಲ ಅಂತ. ಈ ಘಟನೆಯನ್ನ ಪದೇ ಪದೇ ಉಲ್ಲೇಖ ಮಾಡ್ತಾ ಹೇಳ್ತಾರೆ, ನರೇಂದ್ರ ಚಿಕ್ಕ ವಯಸ್ಸಿನಲ್ಲೇ ಧ್ಯಾನ ಸಿದ್ಧನಾಗ್ಬಿಟ್ಟಿದ್ದ ಅಂತ. ಅವನಿಗೆ ಹಿಂದಿನ ಜನ್ಮದ ಕೊಡುಗೆಯೋ ಅಥವಾ ದೊಡ್ಡವರೆಲ್ಲ ಹೇಳೋ ತರ ಸಪ್ತ ಋಷಿ ಭುವನ ಮಂಡಲದಿಂದ ಬಂದಂತ ಒಬ್ಬ ಋಷಿಯೋ ಗೊತ್ತಿಲ್ಲ, ಆದ್ರೆ ನರೇಂದ್ರ ಧ್ಯಾನ ಸಿದ್ಧ ಅನ್ನೋದನ್ನ ಈ ಘಟನೆಯಿಂದ ಪದೇ ಪದೇ ಜ್ಞಾಪಿಸ್ತಾ ಹೇಳ್ತಾರೆ. ಇಂಥ ನರೇಂದ್ರ ಬೆಳೀತಾ ಬೆಳೀತಾ ಅವನ ಜೀವನದಲ್ಲಿ ದೊಡ್ಡ ಟರ್ನಿಂಗ್ ಪಾಯಿಂಟ್ ಸಿಕ್ಕಿದ್ದು ಅವನ ಗುರುದೇವರನ್ನ ಮೀಟ್ ಆದಾಗ. ಅವನಿಗೆ ಯಾವಾಗ ಜೀವನದಲ್ಲಿ ಬೆಳೀತಾ ಬೆಳೀತಾ ಕಷ್ಟ ಸುಖಗಳ ಪರಿಚಯ ಆಗ್ತಾ ಹೋಯ್ತೋ ಅವನಿಗೆ ಒಂದು ಡೌಟ್ ಶುರು ಆಯ್ತು. ಎಲ್ಲ ದೇವರು ದೇವರು ಅಂತ ಇಷ್ಟೊಂದೆಲ್ಲ ಯೋಚನೆ ಮಾಡ್ತಾರಲ್ಲ, ದೇವರ ಮೂರ್ತಿಗೆ ಹಾಲಿನ ಅಭಿಷೇಕ ಮಾಡ್ತಾರೆ, ದೇವರ ಮುಂದೆ ವಿಧ ವಿಧವಾದ ನೈವೇದ್ಯವನ್ನ ಇಡ್ತಾರೆ, ದೇವರನ್ನ ಕುರಿತು ಸ್ತೋತ್ರಗಳನ್ನ ಹಾಡ್ತಾರೆ, ಮಂತ್ರಗಳನ್ನ ಹೇಳ್ತಾರೆ, ಭಕ್ತಿ ಗೀತೆಗಳನ್ನ ಭಜನೆಗಳನ್ನ ಎಲ್ಲ ಮಾಡಿ ಯಾಗಗಳನ್ನ ಮಾಡಿ ಯಜ್ಞಗಳನ್ನ ಮಾಡ್ತಾರೆ. ಯಾರಾದ್ರೂ ಇದುವರೆಗೂ ದೇವರನ್ನ ನೋಡೋರು ಇದಾರ? ಕಣ್ಣಾರೆ ನೋಡಿದಾರ? ದೇವರು ಅಂದ್ರೆ ಹೆಂಗಿರ್ತಾನೆ? ಈ ಫೋಟೋದಲ್ಲಿ ಇರೋ ತರನೇ ಇರ್ತಾನ? ಶಿವ ಅಂದ್ರೆ ಹೀಗೆ ಇರ್ತಾನ? ಗಣಪತಿ ಅಂದ್ರೆ ಹೇಗೆ ಇರ್ತಾನ? ಪಾರ್ವತಿ ಅಂದ್ರೆ ಹೇಗೆ ಇರ್ತಾರ? ಇವ್ರಿಗೆ ವಯಸ್ಸಾಗೋದಿಲ್ವಾ? ದೇವರು ಅಂದ್ರೆ ನಿಜವಾಗ್ಲೂ ಏನು ಅನ್ನೋ ಪ್ರಶ್ನೆ ಇವನಿಗೆ ಹುಟ್ಟಿತು. ಯಾವ್ದು ದೇವ್ರನ್ನ ನೋಡಿದ್ದೆ ಆದ್ರೆ ಅಂತವ್ರನ್ನ ನಾನು ನೋಡ್ಬೇಕು ಅಂತ ಯೋಚನೆ ಮಾಡ್ಕೊಂಡ. ದ್ವಂದ್ವಕ್ಕೆ ಸಿಲುಕ್ತು ಜೀವನ. ಇದ್ರ ಬಗ್ಗೆ ಆಳವಾಗಿ ಚಿಂತನೆ ಮಾಡ್ಬೇಕಾದ್ರೆ ಒಂದ್ ಸಲ ಎಲ್ರನ್ನೂ ಕೇಳ್ಕೊಂಡು ಹೊರಟ. ತಮ್ಮ ಮೇಷ್ಟ್ರಗಳನ್ನೆಲ್ಲ ಕೇಳ್ತಾನೆ, ನೀವು ದೇವ್ರು ನೋಡಿದ್ದೀರಾ? ಇಲ್ಲ, ನಾವು ದೇವ್ರು ನೋಡಿಲ್ಲ. ಸರಿ, ಹಿರಿಯರನ್ನೆಲ್ಲ ಕೇಳ್ದ, ನೀವು ದೇವ್ರು ನೋಡಿದ್ದೀರಾ? ಇಲ್ಲ. ಸಾಧು ಸಂತನ್ನ ಕೇಳ್ತಾನೆ, ನೀವು ದೇವ್ರು ನೋಡಿದ್ದೀರಾ? ಇಲ್ಲ. ಕಡೆಗೆ ಆ ಕಾಲದಲ್ಲಿ ತುಂಬಾ ಪ್ರಖ್ಯಾತರಾಗಿದ್ದಂತ ದೊಡ್ಡ ವ್ಯಕ್ತಿ ರವೀಂದ್ರನಾಥ ಠಾಗೂರರ ತಂದೆ ಹತ್ರನೂ ಹೋಗಿ ಕೇಳ್ತಾರೆ, ನೀವು ನೋಡಿದ್ದೀರಾ? ಅವ್ರು ಹೇಳ್ತಾರೆ, ಒಂದು ಕ್ಷಣ ಅವ್ರಿಗೆ ಮುಖ ಚಿಕ್ಕದಾಗ್ಬಿಡುತ್ತೆ. ಅವ್ರು ಹೇಳ್ತಾರೆ, ನನ್ ಕೈಲಿ ನೋಡ್ಲಿಕ್ಕೆ ಭಾಗ್ಯ ಸಿಗ್ಲಿಲ್ಲಪ್ಪ, ಆದ್ರೆ ನಿನಗೆ ಯೋಗಿಯ ಕಣ್ಣುಗಳಿದ್ದಾವೆ,
ನೀನ್ ಪ್ರಯತ್ನ ಮಾಡಿದ್ರೆ ದೇವ್ರು ನೋಡ್ಬೋದು ಅಂತ. ಅವ್ನು ಹೇಳ್ತಾನೆ ನನ್ಗೆ ಯೋಗ್ಯ ಕಣ್ಣು ಇದೆಯೋ ಏನೋ ಗೊತ್ತಿಲ್ಲ, ಆದ್ರೆ ನೀವು ನೋಡಿಲ್ಲ ತಾನೆ, ಸರಿ ಅಂತ ಹೇಳಿ ವಾಪಸ್ ಹೋದ. ಒಂದ್ಸಲ ಕಾಲೇಜಲ್ಲಿ ಕೂತಿರ್ಬೇಕಾದ್ರೆ ಒಬ್ಬ ಆಂಗ್ಲ ಪ್ರಾಧ್ಯಾಪಕರು ಮಾತನಾಡಬೇಕಾದ್ರೆ ಒಂದು ವಿಲಿಯಂ ವರ್ಡ್ಸ್ವರ್ತ್ ನ ಒಂದು ಕವನವನ್ನ ಓದಬೇಕಾದ್ರೆ ಅಲ್ಲೊಂದು ಪದವನ್ನ ಪ್ರಯೋಗ ಮಾಡ್ತಾರೆ, ಅವರ್ಣನೀಯ ಆನಂದ ಅಂತ. ಇದು ಕೇಳಿದ ತಕ್ಷಣ ಇವ್ನ ಕಿವಿ ನೆಟ್ಕಾಗ್ಬಿಡುತ್ತೆ. ಅವರ್ಣನೀಯ ಆನಂದ ಏನ್ ಹಂಗಂದ್ರೆ, ಅವ್ರ ಮೇಷ್ಟ್ರು ಹೇಳ್ತಾರೆ ಅವರ್ಣನೀಯ ಆನಂದ ಅಂದ್ರೆ ಯಾವ ಆನಂದವನ್ನ ವರ್ಣನೆ ಮಾಡೋದಕ್ಕಾಗಲ್ವೋ ಅದೇ ಅವರ್ಣನೀಯ ಆನಂದ ಅಂತ. ಅದನ್ನ ನಾವು ಎಕ್ಸ್ಪೀರಿಯನ್ಸ್ ಮಾಡಬಹುದು, ಅನುಭವಿಸಬಹುದು, ಅದನ್ನ ಹೇಳಕ್ಕಾಗಲ್ಲ, ಎಕ್ಸ್ಪ್ಲೈನ್ ಮಾಡಕ್ಕಾಗಲ್ಲ ಅಂತ. ನಿನ್ ಕೇಳ್ತಾನೆ ಆ ರೀತಿಯ ಅವರ್ಣನೀಯ ಆನಂದವನ್ನ ಅನುಭವಿಸಿದವ್ರು ಯಾರಾದ್ರೂ ಈ ಪ್ರಪಂಚದಲ್ಲಿ ಇದಾರಾ ಅಂತ. ತಕ್ಷಣ ಹೇಳ್ತಾರೆ ಖಂಡಿತ ಇದ್ದಾರೆ ಮಗು. ತುಂಬಾ ಹತ್ತಿರದಲ್ಲೇ, ಇಲ್ಲಿಗೆ ಕಲ್ಕತ್ತಾಗೆ ಹತ್ತಿರದಲ್ಲಿರುವಂತ ನದಿ ದಾಟಿದರೆ ಸಿಗುವಂತ ದಕ್ಷಿಣೇಶ್ವರದಲ್ಲಿ ಇಂಥ ಅವರ್ಣನೀಯ ಆನಂದವನ್ನ ಅನುಭವಿಸಿದಂತ ಒಬ್ಬ ಮಹಾಪುರುಷ ಇದ್ದಾನೆ. ಆ ಮಹಾಪುರುಷನ ಹೆಸರು ರಾಮಕೃಷ್ಣ ಪರಮಹಂಸ ಅಂತ. ಇದನ್ನ ಕೇಳಿದ ತಕ್ಷಣ ಇವ್ನ ಕಿವಿ ನೆಟ್ಕಾಗ್ಬಿಡ್ತು. ಒಬ್ಬರಾದ್ರೂ ಜೀವನದಲ್ಲಿ ಈ ತರ ಏನೋ ಅತೀಂದ್ರಿಯ ಶಕ್ತಿಯನ್ನ ಅಥವಾ ಅತೀಂದ್ರಿಯ ಅನುಭವಗಳನ್ನ ಪಡೆದಂತವ್ರು ನಮ್ ಕಣ್ಣೆದುರುಗಡೆ ಇದಾರೆ ಅಂತ ಗೊತ್ತಾಯ್ತಲ್ಲ ಅಂತ ಹೇಳಿ ತನ್ನ ಸ್ನೇಹಿತನೆಲ್ಲ ಒಟ್ಟು ಮಾಡ್ಕೊಂಡ. ದೋಣಿ ತಗೊಂಡು ನದಿ ದಾಟಿ ಆಚೆ ಕಡೆಗೆ ಹೋಗೋಷ್ಟೊತ್ತಿಗೆ ಅಲ್ಲೊಂದು ಮಿರಾಕಲ್ ಪವಾಡ. ಇವ್ರು ಬರ್ತಾರೇನೋ ಅಂತ ಮುಂಚೆನೆ ಯಾರೋ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಅನ್ನೋ ತರ ಅಲ್ಲಿ ರಾಮಕೃಷ್ಣ ಪರಮಹಂಸರು ರೆಡಿ ಆಗ್ಬಿಟ್ಟಿದ್ದಾರೆ. ಇವ್ನು ಬಂದ ತಕ್ಷಣ ಬಹಳ ಪ್ರೀತಿಯಿಂದ ಅವ್ನ ನಾಲಿಗಿಸ್ಕೊಂಡು ಕಣ್ಣೀರ್ ಹಾಕ್ತಾ ಹೇಳ್ತಾರಂತೆ, ಮಗು ಇಷ್ಟೊಂದು ಲೇಟ್ ಯಾಕಪ್ಪ ಮಾಡ್ಬಿಟ್ಟೆ, ಇಷ್ಟೊಂದು ತಡ ಮಾಡ್ಬಿಟ್ಟೆ ನನ್ನ ಹತ್ರ ಬರೋದಕ್ಕೆ, ನಾನು ನಿನ್ಗೋಸ್ಕರನೇ ಕಾಯ್ತಾ ಇದ್ದೆ, ತಾಯಿ ಎಷ್ಟೊಂದು ತಡ ಮಾಡ್ಬಿಟ್ಲು ನಿನ್ನ ನನ್ನ ಹತ್ರ ಕಳ್ಸೋದಿಕ್ಕೆ ಅಂತ ಕಣ್ಣೀರ್ ಹಾಕ್ತಾರಂತೆ. ಇವ್ನು ಅನ್ಕೊಂಡ ಇದ್ಯಾವುದೋ ಅವರ್ಣನೀಯ ಆನಂದ ಅನುಭವಿಸೋರು ಇದಾರೆ ಅಂತ ಕಳಿಸಿದ್ದಾರೆ, ನಾನು ಇಲ್ಲಿ ನೋಡಿದ್ರೆ ಯಾರು ಹುಚ್ಚು ನೋಡ್ತಾ ಇದ್ದೀನಲ್ಲ. ಜೀವಮಾನದಲ್ಲಿ ಒಂದ್ಸಲ ಈ ವ್ಯಕ್ತಿ ನಾನು ನೋಡೇ ಇಲ್ಲ, ಆದ್ರೆ ಈ ವ್ಯಕ್ತಿ ಹೇಳ್ತಿದ್ದಾರೆ ನೀನ್ ನನ್ನ ಹತ್ರ ಬರೋದಕ್ಕೆ ಯಾಕಿಷ್ಟು ತಡ ಮಾಡ್ಬಿಟ್ಟೆ, ನಿನ್ಗೋಸ್ಕರ ನಾನು ಕಾಯ್ತಾ ಇದ್ದೆ ಅಂತ ಯೋಚನೆ ಮಾಡ್ಬೇಕಾದ್ರೆ ಆ ವ್ಯಕ್ತಿ ಹೊರಗಡೆ ಕರ್ಕೊಂಡು ಹೋಗಿ ತಿಂಡಿ ಕೊಡ್ತಾರೆ, ಬೇರೆ ಬೇರೆ ತಿಂಡಿ, ಸಂದೇಶ ಅಂತ ಅಲ್ಲಿ ಬಹಳ ಫೇಮಸ್. ಆ ಸಂದೇಶ ತಿಂಡಿಯನ್ನ ತಂದವನಿಗೆ ಕೊಡ್ತಾರೆ. ಕೊಟ್ಟಿದ್ದಷ್ಟೇ ಅಲ್ಲದೆ ಅವ್ನಿಗೆ ತಿನ್ಸೋದಿಕ್ ಹೋಗ್ತಾರೆ. ಸ್ನೇಹಿತರ ಜೊತೆಗಿದ್ದಾರೆ, ಇವನು ಮುಜುಗರ. ಅವ್ನು ಹೇಳ್ತಾನೆ ಅಲ್ಲ ಸ್ವಾಮಿ, ಜೊತೆ ನನ್ನ ಸ್ನೇಹಿತರಿದ್ದಾರೆ, ಅವ್ರಿಗೂ ತಿನ್ನಕ್ ಕೊಡಿ ಅಂತ ಹೇಳಿದ್ರೆ ಅವ್ರಿಗೆ ಆಮೇಲೆ ಕೊಡ್ತೀನಿ, ನಾನು ಬೇಕಾದಷ್ಟಿದೆ, ಈಗ ನೀನ್ ತಿನ್ನು ಮಗು ಅಂತ ತಾವೇ ತಿನ್ನಿಸ್ತಾ ಇದ್ದಾರೆ. ನರೇಂದ್ರನಿಗೆ ಮುಜುಗರ ಸ್ನೇಹಿತರ ಜೊತೆಗೆಲ್ಲ. ಸರಿ ಆಯ್ತು, ವಿಷಯಕ್ಕೆ ಬರ್ತೀನಿ ನಾನು ಇವಾಗ. ವಿಷಯ ಏನು ಅಂತ ಹೇಳಿದ್ರೆ, ನೀವು ದೇವ್ರನ್ನ ನೋಡಿದ್ದೀರಾ? ನರೇಂದ್ರ ಈಗ ಕೇಳ್ಬೇಕಾದ ಪ್ರಶ್ನೆ ಕೇಳಲಿಕ್ಕೆ ಬಂದಿದ್ದ. ಅವ್ರು ಹೇಳ್ತಾರೆ, ನರೇಂದ್ರ ಹೌದು, ನಾನು ದೇವರನ್ನು ನೋಡಿದ್ದೀನಿ, ನಿನ್ನನ್ನ ಎಷ್ಟು ಸ್ಪಷ್ಟವಾಗಿ ಇವಾಗ ನೋಡ್ತಾ ಇದ್ದೀನೋ ಅಷ್ಟೇ ಸ್ಪಷ್ಟವಾಗಿ ನಾನು ಕಾಳಿಯ ದರ್ಶನ ಮಾಡಿದ್ದೀನಿ ಅಂತ ಹೇಳ್ತಾರೆ. ಜೀವಮಾನದಲ್ಲಿ ಪ್ರಪ್ರಥಮ ಬಾರಿಗೆ ಯಾರಾದ್ರೂ ನಾನು ದೇವರನ್ನ ಕಣ್ಣಾರೆ ನೋಡಿದೀನಿ ಅಂತ ಹೇಳಿದವ್ರು ಸಿಕ್ಕಿದ್ದು ನರೇಂದ್ರಗೆ ಇದೇ ಮೊದಲು. ರಾಮಕೃಷ್ಣ ಪರಮಹಂಸರ ಮಾತನ್ನ ಅವ್ನು ಕೇಳ್ಬೇಕಾದ್ರೆಲ್ಲ ಹುಚ್ಚ ಅಂತ ಅನ್ನಿಸ್ತಿತ್ತು ಅವನಿಗೆ. ಆದ್ರೆ ಅವ್ನು ಯೋಚನೆ ಮಾಡ್ತಾ ಅನ್ಸುತ್ತೆ, ಇವನು ಹುಚ್ಚ ಇರ್ಬೋದು, ಆದ್ರೆ ಅಪ್ರಾಮಾಣಿಕ ಅಲ್ಲ, ಮೋಸಗಾರ ಅಲ್ಲ. ಇವನು ಏನೇ ಮಾತನಾಡಿದ್ರು ಅದು ಹೃದಯಾಂತರದಿಂದ ಬರ್ತಾ ಇದೆ. ಇವ್ರು ಏನೇ ಹೇಳಿದ್ರು ಅದನ್ನ ನಾನು ಒಪ್ಕೋಬೇಕು ಅಂತ ನನ್ನ ಮನಸ್ಸಿಗೆ ಅನಿಸ್ತಾ ಇದೆ. ಹೀಗಾಗಿ ಈ ವ್ಯಕ್ತಿ ಸಾಮಾನ್ಯ ವ್ಯಕ್ತಿ ಅಲ್ಲ ಅಂತ ತೀರ್ಮಾನ ತಗೊಂಡು ಅಲ್ಲಿಂದ ಹೊರಡ್ತಾನೆ. ಇದೊಂದು ಮಾತು ಹೇಳಿದ್ರೆ ಬಹುಶಃ ನರೇಂದ್ರ ಮತ್ತೆ ವಾಪಸ್ ರಾಮಕೃಷ್ಣರ ಹತ್ರ ಬರ್ತಿದ್ನೋ ಇಲ್ವೋ. ರಾಮಕೃಷ್ಣ ಇನ್ನೊಂದು ಮಾತು ಸೇರಿಸ್ತಾರೆ, ನಿನಗೂ ಬೇಕಿದ್ರೆ ದೇವ್ರನ್ನ ತೋರಿಸಬಲ್ಲೆ ಅಂತ. ಇನ್ ನರೇಂದ್ರ ನಂಗೆ ಹುಚ್ಚಿಡೀತು. ದೇವ್ರನ್ನ ನೋಡಿದೀವಿ ಅಂತ ಹೇಳಿದ್ರೆ ಸಾಕಿತ್ತು, ಇನ್ ತೋರಿಸ್ತೀವಿ ಅಂತ ಹೇಳಿದ್ರೆ ಸರಿ ಅದೇನ್ ದೇವ್ರು ನೋಡ್ಬಿಡೋಣ ಅಂತ ಪದೇ ಪದೇ ರಾಮಕೃಷ್ಣರ ಹತ್ರ ಬರ್ಲಿಕ್ಕೆ ಶುರು ಮಾಡ್ದ. ಅವನಿಗೆ ಮನೇಲಿ ನಿದ್ದೆ ಬರ್ತಾ ಇರಲಿಲ್ಲ, ಊಟ ಸೇರ್ತಾ ಇರಲಿಲ್ಲ. ಯಾವ ಕಣ್ಣು ಮುಚ್ಚಿದ್ರು ರಾಮಕೃಷ್ಣ ಪರಮಹಂಸರದೇ ಜ್ಞಾಪಕ. ಪದೇ ಪದೇ ಅಲ್ಲಿಗೆ ಹೋಗ್ತಾನೆ. ಅವರ ಸಹವಾಸದಿಂದ ಬಹಳಷ್ಟು ಜ್ಞಾನ ಅವನಿಗೆ ಸಿಗುತ್ತೆ. ಶಾಲೆಯ ಮೆಟ್ಲೆ ಹತ್ತಿರುವಂತ ರಾಮಕೃಷ್ಣ ಪರಮಹಂಸರು ವೇದ ಉಪನಿಷತ್ತುಗಳನ್ನ ಆಳವನ್ನ ಅಗದು ಅಲ್ಲಿರುವಂತ ಜ್ಞಾನದ ಗಣಿಯನ್ನ ಇವನು ಮುಂದೆ ತೆರೆದಿಡಬೇಕಾದ್ರೆ ಅದು ಸರಳ ಮಾತುಗಳಲ್ಲಿ ನರೇಂದ್ರಂಗೆ ಆಶ್ಚರ್ಯ ಅನ್ಸುತ್ತೆ. ನಾನಿಷ್ಟು ದಿನ ಕಾಲೇಜಲ್ಲಿ ಓದಿದ್ದು, ನಾನಿಷ್ಟು ದಿನ ಸ್ಕೂಲ್ ನಲ್ಲಿ ಓದಿದ್ದು, ನಾನಿಷ್ಟು ದಿನ ಬೇರೆ ಬೇರೆ ಪುಸ್ತಕಗಳನ್ನ ಲೈಬ್ರರಿಲಿ ಅಧ್ಯಯನ ಮಾಡಿದ್ದು ಎಲ್ಲವೂ ಇವರಿಗೆ ಅಂಗೈಯಲ್ಲಿಂದ ನೆಲ್ಲಿಕಾಯಿ ತರ ಕರಗತ ಆಗ್ಬಿಟ್ಟಿದೆ. ಇನ್ನು ಮುಂದೆ ಇವ್ರ ಹತ್ರ ಹೊಸದು ಅಂತ ನಾವೇನು ಹೇಳಲಿಕ್ಕೆ ಆಗಲ್ಲ, ಅಷ್ಟು ಜ್ಞಾನ ಸಂಪತ್ತಿ ವ್ಯಕ್ತಿ ಬಳಿ ಇದೆ. ಹೆಂಗ್ ಇವ್ರು ಇದನ್ನ ಸಾಧನೆ ಮಾಡಿದ್ರು ಅಂತ ಅದ್ರ ಹಿಂದೆ ಹೊರಟಾಗ ನರೇಂದ್ರನಿಗೆ ರಾಮಕೃಷ್ಣರ ಪ್ರಕಾಂಡ ಪಾಂಡಿತ್ಯದ, ರಾಮಕೃಷ್ಣರ ಆ ವ್ಯಕ್ತಿತ್ವದ ಆಳದ ದರ್ಶನ ಆಗ್ತಾ ಹೋಗುತ್ತೆ. ಅವನು ಪ್ರತಿನಿತ್ಯ ರಾಮಕೃಷ್ಣ ಪರಮಹಂಸರನ್ನು ನೋಡ್ತಾನೆ, ಅವರ ವಿಚಾರದಲ್ಲಿ ಲೀನ ಆಗ್ತಾನೆ, ಹೊಸ ಹೊಸ ವಿಚಾರಗಳನ್ನು ಗಳಿಸ್ತಾನೆ. ಒಂದಿನ ರಾಮಕೃಷ್ಣ ಪರಮಹಂಸರು ಇವನಿಗೆ ಒಂದು ಎಕ್ಸ್ಪೀರಿಯನ್ಸ್ ಕೊಡಿಸ್ತಾರೆ, ಒಂದು ಅನುಭವವನ್ನ ಕೊಡಿಸ್ತಾರೆ. ಅನುಭವ ಏನು ಅಂತ ಹೇಳಿದ್ರೆ, ಒಂದು ರೂಮಿಗೆ ಕರ್ಕೊಂಡು ಹೋಗ್ತಾರೆ, ಅವನ್ನ ಕಣ್ಮುಚ್ಚೋಕ್ ಹೇಳ್ತಾರೆ, ಧ್ಯಾನ ಮಾಡ್ಲಿಕ್ಕೆ ಹೇಳ್ತಾರೆ. ಅವನ ಹಣೆಯ ಭ್ರುಕುಟಿಯ ಭಾಗದಲ್ಲಿ ಕಾನ್ಸಂಟ್ರೇಷನ್ ಮಾಡೋ ತರ ಹೇಳಿ ಅವನನ್ನು ಕೂರಿಸಿ ಸ್ವಲ್ಪ ಹೊತ್ತಾದ್ಮೇಲೆ ತಮ್ಮ ಎಡಗಾಲನ್ನ ಅವನ ಎದೆಯ ಮೇಲೆ ಇಡ್ತಾರೆ. ಧನಂದನಿಗೆ ಎಂತ ಅನುಭವ ಆಗುತ್ತೆ ಅಂತ ಅವರೇ ಬರ್ಕೊಂಡಂತೆ, ನನಗೆ ಕೊಠಡಿಯಲ್ಲಿ ಇರೋದೆಲ್ಲ ಒಂದೊಂದಾಗ ಮಾಯ ಆಗ್ತಿರೋ ತರ ಅನ್ನಿಸ್ತಾ ಇತ್ತು. ಯಾವುದೋ ಒಂದು ದೊಡ್ಡ ಪ್ರವಾಹಕ್ಕೆ ಸಿಲುಕಿ ಇಲ್ಲಿರುವಂತ ಕಿಟಕಿ, ಮೇಜು, ಕುರ್ಚಿ ಎಲ್ಲವೂ ಕಿತ್ಕೊಂಡು ಹೋಗ್ತಾರ ತರ ಅನಿಸ್ತು. ಕನೆಗೆ ನಾನು ಅದ್ರ ಜೊತೆ ಹೋಗ್ಬಿಡ್ತೀನಿ ಅಂತ ಅನಿಸಿ ನಾನು ಜ್ವರ ಕಿರ್ಚ್ಕೊಂಡೆ. ಏ ಸನ್ಯಾಸಿ ಏನ್ ಮಾಡ್ತಿದ್ಯಾ, ಸಾಕು ನಿಲ್ಸು, ನನಗೆ ಇನ್ನಿನ್ನು ಕುಟುಂಬ ಇದೆ, ನನ್ನ ತಾಯಿ ಇದ್ದಾಳೆ, ನನ್ನ ಅಕ್ಕ ತಂಗಿರಿದ್ದಾರೆ, ಅಣ್ಣ ತಮ್ಮಂದಿರಿದ್ದಾರೆ, ನನ್ನನ್ನು ಕರ್ಕೊಂಡು ಹೋಗ್ಬೇಡ ಅಂತ ಹೇಳಿ ಕೂಕೊಂಡೆ. ಅವಾಗ ರಾಮಕೃಷ್ಣರು ಬಂದು ಮೆಲ್ಲಗೆ ತನ್ನ ತಲೆಯ ಮೇಲೆ ಕೈ ಇಟ್ಟು ಸಮಾಧಾನ
ಸಮಾಧಾನ ಮಾಡಿದ್ರು, ಆಗ ನಾನು ವಾಪಸ್ ಈ ಪ್ರಪಂಚಕ್ಕೆ ಬಂದೆ ಅನ್ನಿಸ್ತು ಅಂತ. ರಾಮಕೃಷ್ಣ ಪರಮಹಂಸರು ಬಹುಶಃ ಆವಾಗ ನರೇಂದ್ರನಿಗೆ ಆ ಒಂದು ಸಮಾಧಿ ಸ್ಥಿತಿಯ ಅಥವಾ ಅವರ್ಣನೀಯ ಆನಂದ ನಾವೇನ್ ಕರಿತೀವೋ ಆ ಆನಂದದ ಅನುಭವವನ್ನ ಮಾಡಿಸಿದ್ರು ಅಂತ ಬಹುಶಃ ನಮ್ಗನ್ಸುತ್ತೆ. ಆನಂತರ ದಿನಗಳಲ್ಲಿ ನರೇಂದ್ರನ ಜೀವನದಲ್ಲಿ ಬಹಳ ಬದಲಾವಣೆ ಆಯ್ತು. ಅಪ್ಪ ತೀರ್ಕೊಂಡ್ರು, ಅದುವರೆಗೂ ಮನೆ ಸಂಸಾರ ತುಂಬಾ ಚೆನ್ನಾಗಿ ಸಾಕ್ತಾ ಇತ್ತು, ಅಪ್ಪ ಇರೋವರೆಗೂ ಚೆನ್ನಾಗಿ ಸಂಪಾದನೆ ಮಾಡ್ತಾ ಇದ್ರು. ಅಪ್ಪ ಸತ್ತ ನಂತರ ಮನೇಲಿ ಬಡತನ ಶುರುವಾಯ್ತು. ತಮ್ಮ ನೆಂಟರಿಷ್ಟರೇ ಅವರಿಂದ ಮನೆಯನ್ನ ಕಿತ್ಕೊಳ್ಳಿಕ್ ಪ್ರಯತ್ನ ಪಟ್ರು, ಮನೆ ನಮಗ್ ಸೇರಿದ್ದು ಅಂತ. ಅಪ್ಪನೇ ಕಟ್ಸಿದ್ರು ಕೂಡ ಮನೆ ನಮಗ್ ಸೇರಿದ್ದು ಅಂತ ಅವ್ರ ಚಿಕ್ಕಪ್ಪದರಪ್ಪ ಅಂದ್ರೆ ಬೇರೆ ಬೇರೆ ನೆಂಟರಿಷ್ಟಗಳು ಕಿತ್ತಾಡ್ಬೇಕಾದ್ರೆ ನರೇಂದ್ರನಿಗೆ ಒಂದು ಹೊತ್ತಿನ ಊಟವನ್ನ ತನ್ನ ತಾಯಿಗೆ ತನ್ನ ಮನೆಯವರಿಗೆ ಒದಗಿಸೋದು ಕಷ್ಟ ಆಗ್ಬಿಡ್ತು. ಆ ಕಾಲದಲ್ಲೇ ಡಿಗ್ರಿಯನ್ನ ಓದಿದಂತ ಹುಡುಗ, ಇಂಗ್ಲಿಷ್ ನಲ್ಲಿ ಓದ್ಕೊಂಡು ಡಿಗ್ರಿ ಓದಿದಂತ ಹುಡುಗನಿಗೆ ಇಡೀ ಕಲ್ಕತ್ತಾದ್ಯಂತ ಓಡಾಟ ಮಾಡಿದ್ರು ಒಂದು ಕೆಲಸ ಸಿಗಲಿಲ್ಲ. ಒಂದು ಕ್ಲರ್ಕ್ ಕೆಲಸ ಸಿಗ್ಲಿಲ್ಲ. ನರೇಂದ್ರನಿಗೆ ಬಹಳ ಕೋಪ ಬಂದ್ಬಿಡುತ್ತೆ. ಯಾವ ದೇವ್ರ ಬಗ್ಗೆ ನಾವು ಮಾತನಾಡ್ತೀವಿ? ನಾನೊಬ್ಬ ಒಳ್ಳೆಯವನು, ಯಾರಿಗೂ ಅನ್ಯಾಯ ಮಾಡಿದಿರುವಂತ ಒಬ್ಬ ವ್ಯಕ್ತಿ, ನಮ್ಮ ಇಡೀ ಫ್ಯಾಮಿಲಿ ಬದುಕಿರೋವರೆಗೂ ನಮ್ಮಪ್ಪ ಇಷ್ಟೊಳ್ಳೆ ದಾನ ಧರ್ಮ ಮಾಡಿದ್ವಿ, ಇಷ್ಟಾದ್ರೂ ದೇವ್ರು ನನಗೆ ಇಷ್ಟೊಂದು ಶಿಕ್ಷೆ ಕೊಡ್ತಾನೆ ಅಂತಾದ್ರೆ ಈ ದೇವ್ರು ಇರೋದೇ ಸುಳ್ಳು, ಈ ದೇವ್ರು ಇರೋದು ಧಿಕ್ಕಾರ ಈ ದೇವರಿಗೆ ಅಂತ ನಾಸ್ತಿಕ ಆಗ್ಲಿಕ್ಕೆ ಹೊರಡ್ತಾನೆ ನರೇಂದ್ರ. ಆದ್ರೆ ಜೀವನದಲ್ಲಿ ಎಂತೆಂತ ಬದಲಾವಣೆಗಳಾಗುತ್ತೆ, ಗುರು ಸರಿಯಾದ ಮಾರ್ಗದರ್ಶನ ತೋರಿಸ್ತಾನೆ ಅನ್ನೋದಕ್ಕೆ ರಾಮಕೃಷ್ಣ ಪರಮಹಂಸರ ಸಾಕ್ಷಿ. ಅವ್ರ ಹತ್ರ ಹೋಗಿ ಕೇಳ್ಕೊಳ್ತಾನೆ, ಗುರುಗಳೇ ಹಿಂಗಾಗ್ಬಿಟ್ಟಿದೆ, ಮನೆಯಲ್ಲಿ ಅಪ್ಪ ತೀರೋಗಿ ಬಹಳ ಸಂಕಟ ಇದೆ, ಒಂದು ಹೊತ್ತಿನ ಊಟ ಇಲ್ಲ ನನಗೆ, ರಾತ್ರಿ ಹೊತ್ತು ಮನೆಗೆ ಹೋದಾಗ ಅಮ್ಮ ಊಟ ಮಾಡು ಅಂತ ಹೇಳ್ತಾಳೆ ಅಂತ ಹೇಳಿ ಇರೋ ಒಬ್ಬರಿಗಾಗುವಂತ ಊಟವನ್ನ ನನಗೆ ಹಾಕ್ಬಿಡ್ತಾಳೆ ಅಂತ ಹೇಳಿ ನನ್ನ ಸ್ನೇಹಿತರ ಮನೇಲಿ ಊಟ ಆಗಿದೆ ಅಂತ ಹೇಳಿ ನೀರು ಕುಡಿದು ನಾನು ಮಲಗ್ತಾ ಇದ್ದೀನಿ. ಇಂಥ ಸ್ಥಿತಿ ನಮ್ಮ ಫ್ಯಾಮಿಲಿಗೆ ಬಂದಿದೆ, ಹೇಗಾದ್ರೂ ಮಾಡಿ ಇದನ್ನ ಪಾರ್ ಮಾಡ್ಬೇಕು, ನಂಗೊಂದು ಉದ್ಯೋಗ ಬೇಕು ಅಂತ ಕೇಳಿದಾಗ ಗುರುಗಳು ಹೇಳ್ತಾರೆ, ಅಷ್ಟೇ ತಾನೇ, ಕಾಳಿ ಇದ್ದಾಳೆ ಒಳಗಡೆ ಜಗನ್ಮಾತೆ, ಏನ್ ಕೇಳಿದ್ರು ಕೊಡಬಲ್ಲಂತ ಕರುಣಾಮಯ್ಯ ಆಕೆ, ಹೋಗಿ ಕೇಳ್ಕೊ ಅಂತ. ನರೇಂದ್ರ ಒಳಗಡೆ ಹೋಗ್ತಾನೆ. ಒಳಗಡೆ ಹೋಗಿ ಕೈ ಮುಗಿದು ಕೇಳ್ಕೊಂಡು ವಾಪಸ್ ಬರ್ಬೇಕಾದ್ರೆ ಅವನ್ ಮುಕ್ತಲ್ಲಿ ಸಂತೋಷವೇ ಇಲ್ಲ. ಗುರುಗಳು ಕೇಳ್ತಾರೆ, ಕೇಳಿದ್ಯಾ? ನರೇಂದ್ರ ಹೇಳ್ದ, ಗುರುಗಳೇ ಒಳಗಡೆ ಹೋಗಿದ್ದೇನೋ ಸತ್ಯ, ಕೇಳಬೇಕು ಅಂತಲೇ ಹೋಗಿದ್ ಸತ್ಯ, ಆದ್ರೆ ನಾನೇನ್ ಕೇಳಬೇಕು ಅನ್ಕೊಂಡು ಹೋಗಿದ್ನೋ ಅದ್ಯಾವ್ದು ಜ್ಞಾಪಕ ಬರಲಿಲ್ಲ ಅಂತ. ಮತ್ತೇನ್ ಕೇಳಿದ್ಯಪ್ಪ? ನಾನು ಒಳಗಡೆ ಹೋದೆ, ನನಗೆ ಉದ್ಯೋಗ ಬೇಕು, ನಮ್ ಮನೇಲಿ ಚೆನ್ನಾಗಿರ್ಬೇಕು, ಬಡತನ ಹೋಗ್ಬೇಕು ಅಂತ ಕೇಳ್ಕೊಳ್ಳೋಣ ಅಂತಿದ್ದೆ. ಆದ್ರೆ ಒಳಗಡೆ ಹೋದಾಗ ನಂಗೆ ಜ್ಞಾಪಕ ಬಂದಿದ್ದು, ಭಗವಂತ ತಾಯಿ ನನಗೆ ಭಕ್ತಿ ಕೊಡು, ಜ್ಞಾನ ಕೊಡು, ವೈರಾಗ್ಯ ಕೊಡು ಅನ್ನೋ 3 ಪದಗಳು ಬಿಟ್ಟು ಇನ್ಯಾವುದು ನನ್ಗೆ ಜ್ಞಾಪಕ ಬರಲಿಲ್ಲ ಅಂತ. ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ, ಇದನ್ನ ಕೇಳಕ್ ಅಷ್ಟು ದೂರ ಹೋದ್ಯನಪ್ಪ, ನಿನಗ್ ಬೇಕಾಗಿರೋದು ಭಕ್ತಿ ಅಲ್ಲ, ಜ್ಞಾನ ಅಲ್ಲ, ವೈರಾಗ್ಯ ಅಲ್ಲ, ನಿನಗ್ ಬೇಕಾಗಿರೋದು ಉದ್ಯೋಗ, ಊಟ, ಮತ್ತೆ ಮನೆಯವ್ರು ಚೆನ್ನಾಗಿರ್ಬೇಕು, ಕೇಳ್ಕೊ ಹೋಗು ಅಂತ ಇನ್ನೊಂದ್ಸಲ ಕಳಿಸ್ತಾರೆ. ಮತ್ತೆ ಹೋದ ನರೇಂದ್ರ ಒಳಗಡೆ ಹೋಗಿ ಒಂದಷ್ಟು ಹೊತ್ತಾಯ್ತು, ವಾಪಸ್ ಬರ್ತಾನೆ. ಮತ್ತೆ ಮುಖದ ಮೇಲೆ ನಗು ಇಲ್ಲ, ಸಂತೋಷ ಇಲ್ಲ. ಗುರುಗಳು ಕೇಳ್ತಾರೆ, ಮತ್ತೇನು ಕೇಳಿದೆ? ಗುರುಗಳೇ ಈ ಸಲ ನಾನು ಅದೇ ಕೇಳಿದೆ, ಭಕ್ತಿ ಕೊಡು, ಜ್ಞಾನ ಕೊಡು, ವೈರಾಗ್ಯ ಕೊಡು. ರಾಮಕೃಷ್ಣ ಪರಮಹಂಸರು ನಕ್ಬಿಡ್ತಾರೆ, ಮೂರ್ಖ ಇದೆಯಾ ನೀನು? ಇದನ್ನ ಕೇಳಕ್ಕಲ್ಲಪ್ಪ ನೀನ್ ಹೋಗಿದ್ದು, ನೀನ್ ಬೇರೆ ಏನೋ ಕೇಳಕ್ ಹೋಗಿದ್ಯಾ, ಈ ಸಲ ಕರೆಕ್ಟ್ ಆಗಿ ಕೇಳ್ಕೊಂಬ 3ನೇ ಸಲ ಅಂತ ಹೋದ್ರೆ 3ನೇ ಸಲ ಕೇಳ್ತಾನೆ, ವಾಪಸ್ ಬರ್ತಾನೆ, ಕಣ್ಣಲ್ಲಿ ಧಾರಾಕಾರವಾಗಿ ನೀರು. ಹತ್ರ ಬಂದು ರಾಮಕೃಷ್ಣರ ಪಾದಗಳ ಬಳಿ ದೊಪ್ಪ ಅಂತ ಬೀಳ್ತಾನೆ. ಅವ್ರ ಕಾಲಿಗೆ ನಮಸ್ಕಾರ ಮಾಡ್ಕೊಂಡು ಹೇಳ್ತಾನೆ, ಗುರುಗಳೇ ನನ್ನ ಕೈಲಿ ಎಷ್ಟು ಪ್ರಯತ್ನ ಪಟ್ರು ಪ್ರಾಪಂಚಿಕವಾದದ್ದನ್ನ ಏನೂ ಕೇಳಕ್ ಆಗ್ತಾ ಇಲ್ಲ, ನನ್ಗೆ ಜ್ಞಾನ ಕೊಡು, ಭಕ್ತಿ ಕೊಡು, ವೈರಾಗ್ಯ ಕೊಡು ಅನ್ನೋ ಪದಗಳು ಬಿಟ್ರೆ ತಾಯಿ ಮುಂದೆ ನಿಂತಾಗಿನೆಲ್ಲ ಮರ್ತೋಗುತ್ತೆ ಅಂತ. ರಾಮಕೃಷ್ಣರು ಜೋರಾಗಿ ನಗ್ತಾ ಹೇಳ್ತಾರಂತೆ, ನರೇಂದ್ರ ನೀನು ಎಲ್ಲರ ತರ ಹುಟ್ಟಿ ಸಾಯೋ ಜೀವ ಕೋಟಿಗಳ ತರ ನೀನು ಬರೀ ಪ್ರಾಪಂಚಿಕ ಆಸೆ ಆಕಾಂಕ್ಷೆಗಳನ್ನ ಪೂರೈಸ್ಕೊಳ್ಳಿಕ್ಕಿರೋನಲ್ಲಪ್ಪ, ನೀನು ಇನ್ನೊಬ್ಬರಿಗೆ ಬೆಳಕಾಗೋದಕ್ಕೆ ನೀನ್ ಬಂದಿರೋದು, ಬೋಧಕನಾಗೋದಕ್ಕೆ ನೀನ್ ಬಂದಿರೋದು. ಜಗತ್ತಿನಲ್ಲಿ ಅಂಧಕಾರದಲ್ಲಿ ಮುಳುಗಿರುವಂತ ಸಹಸ್ರಾರು ಜನ ಜೀವಕೋಟಿಗೆ ವಾಪಸ್ಸು ಬೆಳಕಿನ ಕಡೆ ಕರ್ಕೊಂಡು ಹೋಗ್ಲಿಕ್ಕೆ ಬಂದಿರುವಂತ ಮಹಾನ್ ವ್ಯಕ್ತಿ ನೀನು ಸಾಮಾನ್ಯನಲ್ಲ, ಪರವಾಗಿಲ್ಲ ಹೋಗು, ಇವತ್ತಿನಿಂದ ನಿಮ್ ಮನೆಯವರಿಗೆ ತೊಂದರೆ ಆಗೋದಿಲ್ಲ ಅಂತ ಹೇಳಿ ಆಶೀರ್ವಾದ ಮಾಡಿ ಕಳಿಸ್ತಾರೆ. ಅದಾದ ನಂತರ ರಾಮಕೃಷ್ಣ ಪರಮಹಂಸರ ತಮ್ಮ ಜೀವಿತದ ಕೊನೆಯ ಅವಧಿಗೆ ಬರ್ತಾರೆ. ತಮ್ಮ ದೇಹವನ್ನು ಬಿಡಬೇಕಾಗಿರುತ್ತೆ, ಗಂಟ್ಲು ಕ್ಯಾನ್ಸರ್ ಆಗಿರುತ್ತೆ. ಕ್ಯಾನ್ಸರ್ ಆಗಿ ಅವರು ಹಾಸಿಗೆ ಮೇಲೆ ಮಲಗಿರ್ಬೇಕಾದ್ರೆ ನರೇಂದ್ರ 6 ವರ್ಷಗಳ ಕಾಲ ತಮ್ಮ ಗುರುನ್ ಪರೀಕ್ಷೆ ಮಾಡಿದ್ದು. ಚಿಕ್ಕ ವಯಸ್ಸಿನಲ್ಲಿ ಒಂದ್ಸಲ ಹಾಸಿಗೆ ಕೆಳಗಡೆ ಕಾಯಿನ್ ಇಟ್ಟು ಪರೀಕ್ಷೆ ಮಾಡಿರ್ತಾನೆ. ಆ ಕಥೆ ನಿಮ್ಗೆಲ್ಲ ಗೊತ್ತು. ಹಾಸಿಗೆ ಕೆಳಗಡೆ ಕಾಯಿನ್ ಇಟ್ಟು ಅವ್ರಿಗೆ ಚೇಳು ಕುಟುಕದಂಗೆ ಆಗುತ್ತಾ ಇಲ್ವಾ ಅಂತ ಹೇಳಿ ಪರೀಕ್ಷೆ ಮಾಡಿದಾಗ ಅದ್ರಲ್ಲಿ ಸೋತಿರ್ತಾನೆ. ಗುರುಗಳು ಹಾಸಿಗೆ ಹತ್ರ ಕಾಯಿನ್ ಇದೆ ಅಂತ ಹೇಳಿ ಕಂಡಿಡಿದಿರ್ತಾರೆ. ಆನಂತರ ಅವ್ರ ಹಾಸಿಗೆ ಮೇಲೆ ಮಲಗಿದ್ದಾಗ ಈಗ ಹತ್ರ ಬಂದು ಹೇಳ್ತಾರೆ, ಈ ಗುರುಗಳು ನಿಜವಾಗ್ಲೂ ಅವತಾರ ಪುರುಷರು ಅಂತ ಎಲ್ಲರೂ ಹೇಳ್ತಾರೆ. ಇವ್ರ ಅವತಾರ ಪುರುಷರೇ ಆಗಿದ್ದ ಪಕ್ಷದಲ್ಲಿ ಈ ಕ್ಷಣ ಅವ್ರು ಹೇಳ್ಬಿಡ್ಲಿ ನಾನು ಅವತಾರ ಪುರುಷ ಅಂತ, ಅಥವಾ ಅದಕ್ಕೆ ಸಂಬಂಧಪಟ್ಟಂತ ಏನಾದ್ರೂ ಮಾಹಿತಿ ಹೇಳಿ ಅಂತ. ಗಂಟ್ಲು ಕ್ಯಾನ್ಸರ್ ಆಗಿದ್ದಂತ ಆ ಪರಿಸ್ಥಿತಿಲಿ ರಾಮಕೃಷ್ಣ ಪರಮಹಂಸರು ಇವ್ರ ಮನಸ್ಸಿನಲ್ಲಿ ಇದನ್ನ ತಕ್ಷಣ ಗ್ರಹಿಸಿ ಹೇಳ್ತಾರೆ, ನರೇಂದ್ರ ಇನ್ನೂ ಅನುಮಾನ ಪಡೋದು ನಿಲ್ಸಿಲ್ವಾ? ತ್ರೇತಾಯುಗದಲ್ಲಿ ಯಾರು ರಾಮನಾಗಿದ್ನೋ, ದ್ವಾಪರ ಯುಗದಲ್ಲಿ ಯಾರು ಕೃಷ್ಣನಾಗಿದ್ನೋ, ಅವನೇ ಕಲಿಯುಗದಲ್ಲಿ ರಾಮಕೃಷ್ಣನಾಗಿ ಬಂದಿದ್ದಾನೆ ಅಂತ ಹೇಳಿ ತಮ್ಮ ದೇಹದ ಕಡೆ ಕೈ ತೋರಿಸ್ತಾರಂತೆ. ಅವಾಗ ಅವ್ರು ಡಿಕ್ಲೇರ್ ಆಯ್ತು, ಹೌದು ಈ ಮನುಷ್ಯ ಮಹಾಪುರುಷ ಅಂತ ಹೇಳಿ. ಅದಾದಂತ ಅವ್ರು ತೀರ್ಕೊಳ್ಬೇಕಾದ್ರೆ ನರೇಂದ್ರ ನನ್ನ ವಿಚಾರಗಳನ್ನ ಜಗತ್ತಿನಲ್ಲಿ ಬೋಧಿಸಲಿಕ್ಕೆ ಹೊರಡ್ತಾನೆ ಅಂತ ಹೇಳಿ ಬರೆದು ತೀರ್ಕೊಳ್ತಾರೆ. ಅದಾದ ನಂತರ ಅವರ ಸ್ನೇಹಿತರೆಲ್ಲ ಸೇರಿ ಸನ್ಯಾಸತ್ವ ಸ್ವೀಕರಿಸ್ತಾರೆ. ಸನ್ಯಾಸತ್ವ ಸ್ವೀಕರಿಸಿದ್ರು ಅವ್ರಿಗೆ ಮಠದಲ್ಲಿ ಇರ್ಲಿಕ್ಕೆ ಮನ್ಸಾಗಲ್ಲ. ಅಲ್ಲಿಂದ ಆಚೆ ಇಡೀ ದೇಶದ ಪರ್ಯಟನೆ ಮಾಡ್ತಾರೆ. ಇಲ್ಲಿನ ಬಡ ಜನರ ಸಂಕಷ್ಟಗಳನ್ನು ನೋಡ್ತಾರೆ. ಈ ದೇಶದ ದರಿದ್ರ ಸ್ಥಿತಿಯನ್ನ
ನೋಡ್ತಾರೆ. ಒಂದು ಕಾಲದಲ್ಲಿ ಜಗದ್ಗುರುವಾಗಿ ಮೆರೆದಂತ ತಾಯಿ ಭಾರತಿ ಇಂಥ ಸ್ಥಿತಿಯಲ್ಲಿ ಯಾಕಿದ್ದಾಳೆ ಅಂತ ನೋವು ಪಟ್ಟು ಕನ್ಯಾಕುಮಾರಿಗೆ ಬಂದು ನಿಂತ್ಕೊಳ್ತಾರೆ. ಕನ್ಯಾಕುಮಾರಿ ಸಮುದ್ರದ ಮಧ್ಯದಲ್ಲಿ ಒಂದು ದೊಡ್ಡ ಬಂಡೆ ಕಾಣುತ್ತೆ. ಆ ಬಂಡೆಗೆ ಹೋಗ್ತಾರೆ. 3 ದಿನಗಳ ಕಾಲ ಅಲ್ಲಿ ತಪಸ್ಸನ್ನು ಮಾಡಿ ಮುಂದಿನ ಜೀವನದ ಭವಿಷ್ಯವನ್ನ, ದೇಶದ ಭವಿಷ್ಯವನ್ನ ಅವ್ರು ಕಂಡುಕೊಳ್ತಾರೆ. ಭಾರತದ ಭೂತ ಭವಿಷ್ಯ ವರ್ತಮಾನಗಳನ್ನ ತಿಳ್ಕೊಂಡು ಅಲ್ಲಿಂದ ಆಚೆ ಅವರು ಅಮೆರಿಕಕ್ಕೆ ಹೋಗ್ತಾರೆ. ಅಮೆರಿಕದ ಶಿಕಾಗೋದಲ್ಲಿ ಭಾಷಣ ಮಾಡಿ ಇಡೀ ಪ್ರಪಂಚದ ಮುಂದೆ ಭಾರತ ಅಂದ್ರೆ ಏನು ಅನ್ನೋದನ್ನ ತೆರೆದಿಡ್ತಾರೆ. ನಾವು ಭಾರತೀಯರು ಯಾರೆದುರುಗಳನ್ನು ತಲೆ ತಗ್ಗಿಸಿ ಬಾಳ್ಬೇಕಾಗಿಲ್ಲ, ತಲೆ ಎತ್ತಿ ಬಾಳ್ಬೇಕು. ಯಾಕೆ ಅಂತ ಹೇಳಿದ್ರೆ ಜಗತ್ತಿನ ಜನ ಎಲ್ಲ ಹಿಂಸೆಯಿಂದ ತಮ್ಮ ಸಾಮ್ರಾಜ್ಯವನ್ನು ವಿಸ್ತಾರ ಮಾಡಿದ್ರೆ, ನಾವು ಜ್ಞಾನದಿಂದ ನಮ್ಮ ಸಾಮ್ರಾಜ್ಯವನ್ನು ವಿಸ್ತಾರ ಮಾಡಿದ್ದೀವಿ. ಜಗತ್ತಿನ ಇತಿಹಾಸದಲ್ಲಿ, ಜಗತ್ತಿನಲ್ಲಿ ಮನುಷ್ಯ ಜ್ಞಾಪಕದಲ್ಲಿಟ್ಟಿರುವಂತಹ ಅಷ್ಟು ವರ್ಷಗಳ ಇತಿಹಾಸದಲ್ಲಿ ಇನ್ನೊಂದು ರಾಷ್ಟ್ರದ ಮೇಲೆ, ಇನ್ನೊಂದು ಧರ್ಮದ ಮೇಲೆ, ಇನ್ನೊಂದು ಜನಾಂಗದ ಮೇಲೆ ದಾಳಿ ಮಾಡದೇ ಇರ್ತಕ್ಕಂಥ ಏಕೈಕ ಸಭ್ಯ ಜನಾಂಗ ಅಂತ ಹೇಳಿದ್ರೆ ಅದು ಹಿಂದೂ ಜನಾಂಗ, ಭಾರತೀಯ ಜನಾಂಗ ಅಂತ ಹೆಮ್ಮೆಯಿಂದ ಎದೆ ಎತ್ತಿ ಅಮೆರಿಕದ ಮುಂದೆ ಹೇಳ್ತಾರೆ. ಸಾಲದಕ್ಕೆ ಅವ್ರು ಹೇಳ್ತಾರೆ, ಪೆಸಿಫಿಕ್ ಸಾಗರದ ತಳದಲ್ಲಿರುವಂತಹ ಅಷ್ಟು ಕೊಳಕನ್ನ ತೆಗೆದು ನಿಮ್ ಮುಖದ ಮೇಲೆ ರಾಚಿ ಎಸೆದ್ರು ಕೂಡ ನೀವು ಭಾರತದಲ್ಲಿ ಮಾಡಿರುವಂತ ಅನ್ಯಾಯಕ್ಕೆ ಪ್ರತೀಕಾರ ತೀರಿಸ್ಕೊಂಡಂಗಾಗಲ್ಲ ಅಂತ ಅವ್ರ ನೆಲದಲ್ಲಿ ನಿಂತು ಅವ್ರಿಗೆ ಬೈತಾರೆ. ಯಾಕೆಂತ ಹೇಳಿದ್ರೆ ಈ ದೇಶಕ್ಕೆ ಅವರು ಕ್ರೈಸ್ತ ಪಾದ್ರಿಗಳನ್ನ ಕಳಿಸಿ ಮತಾಂತರಕ್ಕೋಸ್ಕರ ಭಾರತವನ್ನ ಕೆಟ್ಟದಾಗಿ ಬಿಂಬಿಸಿರ್ತಾರೆ. ವಿವೇಕಾನಂದರು ಅದೆಲ್ಲವನ್ನು ತಮ್ಮ ಭಾಷಣಗಳಿಂದ ತೊಡೆದು ಹಾಕ್ಬಿಡ್ತಾರೆ. ಸುಮಾರು ವರ್ಷಗಳ ಕಾಲ ಅಮೆರಿಕಾದಲ್ಲಿ, ಇಂಗ್ಲೆಂಡ್ ನಲ್ಲಿ ಸಂಚಾರ ಮಾಡಿದಂತ ವಿವೇಕಾನಂದರು ನಾವು ಈ ದೇಶದಲ್ಲಿದ್ದಂತ ವೇದ ಉಪನಿಷತ್ತುಗಳ ಆ ವೇದಾಂತದ ಜ್ಞಾನವನ್ನ ಜಗತ್ತಿಗೆ ಹರಡಿಸ್ತಾರೆ. ತನ್ಮೂಲಕ ಅಲ್ಲಿಂದ ಹಣವನ್ನ ಸಂಪಾದನೆ ಮಾಡ್ಕೊಂಡು ಬಂದು ಭಾರತದಲ್ಲಿ ಸೇವಾ ಕಾರ್ಯ ಮಾಡಬೇಕು ಅಂತ ವಾಪಸ್ ಭಾರತಕ್ಕೆ ಬರ್ತಾರೆ. ತನ್ನ ಜೊತೆ ತನ್ನ ಶಿಷ್ಯಂದ್ರನ್ನು ಕರ್ಕೊಂಡ್ ಬರ್ತಾರೆ. ಅಮೆರಿಕದಲ್ಲಿ ಇದ್ದಂತ ಶಿಷ್ಯಂದ್ರು ಅವ್ರನ್ನ ಕರ್ಕೊಂಡು ಬಂದು ಇಲ್ಲಿ ರಾಮಕೃಷ್ಣ ಮಠ ಮತ್ತು ಮಿಷನ್ ಸ್ಥಾಪನೆ ಮಾಡ್ತಾರೆ. ಪ್ಲೇಗ್ ರೋಗಿಗಳ ಶುಶ್ರೂಷೆ ಮಾಡ್ತಾರೆ. ಭೂಕಂಪ, ಪ್ರವಾಹ ಪೀಡಿತರ, ಸಂತ್ರಸ್ತರ ಅವರ ಕಣ್ಣೊರೆಸೋದಕ್ಕೆ ಸ್ವಾಮೀಜಿ ಸ್ವತಃ ನಿಲ್ತಾರೆ. ಇಲ್ಲಿ ನಿವೇದಿತರನ್ನ ಕರ್ಕೊಂಡು ಬಂದು ಹೆಣ್ಮಕ್ಳಿಗೆ ಶಾಲೆನ ಸ್ಥಾಪನೆ ಮಾಡ್ತಾರೆ. ರಾಮಕೃಷ್ಣ ಆಶ್ರಮದ ಬೇರೆ ಬೇರೆ ಚಟುವಟಿಕೆಗಳ ನಡುವೆ ಪತ್ರಿಕೆಗಳನ್ನ ಶುರು ಮಾಡ್ತಾರೆ, ಪುಸ್ತಕಗಳನ್ನ ಹೊರಡಿಸ್ತಾರೆ. ಅಮೆರಿಕದಲ್ಲಿ ಅವ್ರದ್ದಾಗ್ಲೇ ರಾಜಯೋಗ ತುಂಬಾ ಪ್ರಖ್ಯಾತ ಆಗ್ಬಿಟ್ಟಿರುತ್ತೆ. ಕರ್ಮಯೋಗ ಪುಸ್ತಕಗಳು ಬರ್ತವೆ, ಭಕ್ತಿಯೋಗ ಪುಸ್ತಕಗಳು ಬರ್ತವೆ. ಈ ಎಲ್ಲವನ್ನೂ ವಾಪಸ್ಸು ಭಾರತಕ್ಕೆ ಕೊಡುವಂತ ಕೆಲಸವನ್ನ, ಮತ್ತೆ ಕೊಲಂಬೋದಿಂದ ಆಲ್ಮೋರದವರೆಗೂ ಅವ್ರು ಮಾಡುವಂತ ಭಾಷಣಗಳು ಈ ದೇಶದ ಧೀಶಕ್ತಿಯನ್ನ ಪ್ರಚೋದನೆಗೊಳಿಸುವಲ್ಲಿ ಬಹಳಷ್ಟು ಯಶಸ್ಸನ್ನ ಸಾಧಿಸ್ತಾರೆ. ಇಷ್ಟೆಲ್ಲ ಮಾಡುವಂತ ಸ್ವಾಮಿ ವಿವೇಕಾನಂದರು 39ನೇ ವಯಸ್ಸಿಗೆ ತಮ್ಮ ಕೆಲಸವನ್ನ ಮುಗಿಸಿ ಪೂರ್ಣ ವಿರಾಮವನ್ನ ಹಾಕಿ ಹೊರಡ್ತಾರೆ. ಆದ್ರೆ ಹೊರಡೋಕ್ ಮುಂಚೆ ಅವ್ರು ಯಾವಾಗ್ಲೂ ಹೇಳ್ತಿದ್ರಂತೆ, ಅವ್ರ ದೇಹವನ್ನ ಬಿಡೋದಕ್ಕೆ ಮುಂಚೆ, ನಾನೇನೋ ಹರಿದ ಬಟ್ಟೆಯಂತೆ ಈ ದೇಹವನ್ನ ಕಿತ್ತೆಸೆಯಬಲ್ಲೆ. ಭಗವದ್ಗೀತೆಯಲ್ಲಿ ಹೇಳ್ತಾರಲ್ಲ, ಈ ದೇಹವನ್ನ ಹರಿದ ಬಟ್ಟೆಯಂತೆ ಕಿತ್ತೆಸೆದು ಮತ್ತೆ ಇನ್ನೊಂದು ಯಾವುದೋ ದೇಹ ತಗೊಂಡು ಆತ್ಮ ಬರುತ್ತೆ ಅಂತ ವಾಪಸ್ಸು. ಹಾಗೆ ನಾನೇನೋ ಈ ಬಟ್ಟೆಯನ್ನ ಹರಿದ ಬಟ್ಟೆಯಂತೆ ದೇಹವನ್ನ ಕಿತ್ತೆಸೆಯಬಲ್ಲೆ, ಆದ್ರೆ ನಾನು ಹಂಗ ಮಾಡಲ್ಲ. ನಾನೇನ್ ಮಾಡ್ತೀನಿ ಅಂತ ಹೇಳಿದ್ರೆ, ಈ ದೇಶದ ಯುವಕರಲ್ಲಿ, ಈ ದೇಶದ ಯುವತಿಯರಲ್ಲಿ ದೇಶವನ್ನ ಯಾರು ಪ್ರೀತಿಸ್ತಾರೋ, ದೇಶಕ್ಕೋಸ್ಕರ ಯಾರು ಕೆಲಸ ಮಾಡ್ಬೇಕು ಅಂತ ಭಾವಿಸ್ತಾರೋ ಅವರ ದೇಹಗಳಲ್ಲಿ ಶಕ್ತಿಯಾಗಿ ನಾನು ಕೆಲಸ ಮಾಡ್ತೀನಿ. ಎಲ್ಲಿವರೆಗೂ ಶಕ್ತಿಯಾಗಿ ಕೆಲಸ ಮಾಡ್ತೀನಿ ಅಂತ ಹೇಳಿದ್ರೆ, ಭಾರತದಲ್ಲಿರುವಂತಹ ಪ್ರತಿಯೊಬ್ಬರು ಭಗವಂತನಲ್ಲದೆ ನಾನು ಬೇರೆ ಅಲ್ಲ ಅಂದ್ರೆ ಅಹಂ ಬ್ರಹ್ಮಾಸ್ಮಿ ಅನ್ನೋ ತತ್ವವನ್ನ ಅರ್ಥ ಮಾಡ್ಕೊಳ್ಳೋವರೆಗೂ, ಅದನ್ನ ಸಾಧಿಸುವವರೆಗೂ ನಾನು ಈ ದೇಶದಲ್ಲಿ ಕೆಲಸ ಮಾಡ್ತಾ ಇರ್ತೀನಿ ಅಂತ ಹೇಳಿ ಅವತ್ತಿನಿಂದ ಇವತ್ತಿನವರೆಗೂ ಹುಟ್ಟಿ 150 ವರ್ಷಗಳ ನಂತರವೂ ಕೂಡ ಈ ದೇಶದ ಯುವಕರ ಐಕಾನ್ ಅಂತ ಕರೆಸ್ಕೊಂಡು, ಈ ದೇಶದ ಪ್ರಧಾನಮಂತ್ರಿಯವರಿಗೆ ಮಾದರಿಯಾಗಿದ್ಕೊಂಡು, ರೋಲ್ ಮಾಡೆಲ್ ಆಗಿದ್ಕೊಂಡು ಈ ದೇಶದ ಪುನರ್ ನಿರ್ಮಾಣದಲ್ಲಿ ಇವತ್ತಿಗೂ ಕೆಲಸ ಮಾಡ್ತಾ ಇರುವಂತಹ ಸ್ವಾಮಿ ವಿವೇಕಾನಂದರು ಈ ದೇಶಕ್ಕೆ ಕಂಡಂತ ಮಹಾನ್ ಪುರುಷರಲ್ಲಿ ಅಗ್ರಗಣ್ಯರು. ಅವರ ಬಗ್ಗೆ ಮಾತನಾಡೋದೇ ಅದ್ಭುತ ಸಂಗತಿ, ಅವರ ಬಗ್ಗೆ ಕೇಳೋದೇ ಅದ್ಭುತ ಸಂಗತಿ. ನಮ್ಮೆಲ್ಲರ ಜೀವನ ಅವರ ಜೀವನವನ್ನ ಓದುತ್ತಾ, ವಿವೇಕಾನಂದರ ಜಗತ್ತನ್ನ ನಮ್ಮ ಕಣ್ಣಾರೆ ಕಾಣುತ್ತಾ ನಮ್ಮ ಜೀವನವು ಪಾವನವಾಗುತ್ತೆ ಅಂತ ಭಾವಿಸ್ತಾ, ವಿವೇಕಾನಂದರ ಜೀವನವನ್ನ ಇಷ್ಟು ಚಿಕ್ಕ ಅವಧಿಯಲ್ಲಿ ಪುಟ್ಟದಾಗಿ ಮಂಡಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಹಿರಿಯರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ, ನಾವೆಲ್ಲರೂ ವಿವೇಕಾನಂದರ ಪುಸ್ತಕಗಳನ್ನ 3 ಪುಸ್ತಕಗಳಿದೆ. ಮುಖ್ಯವಾಗಿ ಪುರುಷೋತ್ತಮಾನಂದಜಿಯವರ ವೀರ ಸನ್ಯಾಸಿ ವಿವೇಕಾನಂದ, ವಿಶ್ವಮಾನವ ವಿವೇಕಾನಂದ, ವಿಶ್ವ ವಿಜೇತ ವಿವೇಕಾನಂದ. ಆ ಪುಸ್ತಕ 3 ಸಂಪುಟಗಳಲ್ಲಿರುವಂತಹ ವಿವೇಕಾನಂದರ ಸಮಗ್ರ ಜೀವನ ಚರಿತ್ರೆಯನ್ನ ನಾವು ಓದಬೇಕು. ಮತ್ತು ಒಂದೇ ಪುಸ್ತಕದಲ್ಲಿ ಸೋಮನಾಥನಂದರು ಬರೆದಿರುವಂತದ್ದು ವಿವೇಕಾನಂದರ ಸಂಕ್ಷಿಪ್ತ ಜೀವನ ಚರಿತ್ರೆ, ಅದನ್ನು ನಾವು ಓದಬೇಕು. ಮತ್ತು ವಿವೇಕಾನಂದರ ಕೃತ ಶ್ರೇಣಿ ಅಂತ 9 ಪುಸ್ತಕಗಳಲ್ಲಿ ಅವರು ಮಾತನಾಡಿರುವಂತ, ಅವರು ಬರೆದಿರುವಂತ ಎಲ್ಲ ಅಂಶಗಳು ಸಂಗ್ರಹ ಆಗಿದೆ. ಅದನ್ನು ನಾವು ಖಂಡಿತ ಓದಬೇಕು ಅಂತ ಭಾವಿಸ್ತಾ, ಇಷ್ಟೊತ್ತು ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಭಾರತ್ ಮಾತೆ, ಒಂದೇ ಮಾತರಂ.